ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತು ನಮ್ಮ ವಿರುದ್ಧವಾಗಿ ದಲಿತ ಸಂಘ ಸಮಿತಿ ಒಂದು ಪದಾಧಿಕಾರಿಗಳು ನನ್ನ ವಿರುದ್ಧವಾಗಿ ಒಂದು ಗಡೀಪಾರು ಮಾಡಬೇಕಂತ ಸುದ್ದಿ ಮಾಡಿದ್ದು. ಆ ಸುದ್ದಿ ಸತ್ಯಕ್ಕೆ ಒಂದು ದೂರವಾದ ವಿಚಾರ. ಗಡೀಪಾರು ಮಾಡಬೇಕಾದ್ರೆ ಕಾನೂನು ಸುವ್ಯವಸ್ಥೆ, ಕಾನೂನಲ್ಲಿ ಕೆಲವಾರು ನಿಯಮಗಳಿವೆ. ಗಡೀಪಾರು ಮಾಡಿ ಇದಕ್ಕೇನಿದೆ ರೈಟ್ಸು, ಏನಿದೆ ಅಧಿಕಾರ, ಇದಕ್ಕೇನಿಲ್ಲ. ಇದನ್ನು ಗಡೀಪಾರು ಮಾಡಿದೆ ಒಂದು DC ಇದ್ದಾರೆ, AC ಇದ್ದಾರೆ, ಸಂಬಂಧಪಟ್ಟ ಕೋರ್ಟ್ ಇದೆ, ಸಂಬಂಧಪಟ್ಟ ಜಡ್ಜ್ಗಳವರೇ, ಹೈಕೋರ್ಟ್ ಇದೆ, ಇದೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ನಮ್ಮ ಗಡೀಪಾರು ಕಳ್ಳನ, ರೌಡಿನ, ಇನ್ನೊಬ್ಬನು ಗುಂಡನ ಅಂದ್ಬಿಟ್ಟು ಕಾನೂನು ಐತೆ. ಅದು ಕೇಳೋಕೆ ಅವರಿದೆ, ಅಧಿಕಾರಿಗಳಿದೆ, ಕಾನೂನು ವ್ಯವಸ್ಥೆ ಇದೆ. ಅದನ್ನ ಕೇಳಕ್ಕೆ ಈತನಿಗೆ ಏನು ರೈಟ್ಸ್ ಇದೆ? ಇದೇನು ವೈಟ್ ಫೀಲ್ಡ್ BN ವೆಂಕಟೇಶ್ ಅಂದ್ಬಿಟ್ಟು ಇವನೊಬ್ಬ ದಲಿತ ನಾಯಕನಲ್ಲ, ದಲಿತ ನಾಯಕ ಒಂದು ಚಳುವಳಿ ಕಟ್ಕೊಂಡಿದ್ದಾನೆ. ಒಬ್ಬ ದಲಿತ ನಾಯಕ ಅವನು, ಬಲಿತ ನಾಯಕ ಅವನು. ದಲಿತಕ್ಕೆ ಒಳ್ಳೇದು ಮಾಡೋಕೆ ಬಂದ ಅವನು. ದಲಿತನ ಸುಳಿಗೆ ಮಾಡೋಕೆ, ದಲಿತರ ಮೇಲೆ ಅನ್ಯಾಯಗಳು ಅಕ್ರಮಗಳು ಮಾಡೋದು ಇವನು, ಬೇರೆ ಇನ್ಯಾರು ಅಲ್ಲ. ಅಲ್ಲೆಲ್ಲೋ ಅನ್ಯಾಯ ಮಾಡಿಬಿಟ್ಟು, ಅಲ್ಲೆಲ್ಲ ದೌರ್ಜನ್ಯ ಮಾಡಿಬಿಟ್ಟು, ಅಲ್ಲೆಲ್ಲ ವೈಟ್ ಫೀಲ್ಡ್ ಹಾಳು ಮಾಡಿಬಿಟ್ಟು ಇವತ್ತು ಆನೆಗಳು ಬಂದಾನೆ ಅವನು. BN ವೆಂಕಟೇಶ ಅಲ್ಲ ಅವನು, ಬಲಿತ ವೆಂಕಟೇಶ್ ಅವನು. ದಲಿತ ಪರವಾಗಿ ಲೀಡರ್ ಅಲ್ಲ ಅವನು, ಅಯೋಗ್ಯನ ಅವನು, ಒಬ್ಬ 420 ಅವನು. ನಮ್ಮ ಬಗ್ಗೆ ಮಾಡ್ತಾರೆ. ಅವ್ನಿಗೆ ಏನಿದೆ ರೈಟ್ಸು? ಅವ್ನಿಗೇನು ನೈತಿಕ ಕಥೆ ಇದೆ? ಅವ್ನಿಗೇನು ಹಕ್ಕು ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡೋಕೆ? ಅದು ನಮ್ಮ ಬಗ್ಗೆ ಇವನು ರೌಡಿ, ಗೂಂಡ, ಗಡೀಪಾರು ಮಾಡಿದೆ. ಅದೊಂದು ಕಾನೂನು ಇದೆ. ಕಾನೂನಲ್ಲಿ ಒಳ್ಳೆ ಅಧಿಕಾರಿಗಳಿವೆ, ಅದಕ್ಕೆ ಕೋರ್ಟ್ ಇದೆ, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ. ನಾನು ಕಾನೂನು ಚೌಕಟ್ಟು ನಾನು ಗಡೀಪಾರು ಮಾಡಿದ್ರೆ ನಾನು ತಪ್ಪು ಮಾಡಿರಬೇಕು. ಆ ತಪ್ಪನ್ನ ನಾನು ಕಾನೂನು ಕೇಳ್ತಾ ಇದೆ. ಇದನ್ನ ಕೇಳಕ್ಕೆ ಇವ್ನಿಗೇನು ರೈಟ್ಸು? ಇವ್ನು ಯಾವ್ದು ವಿಚಾರ ಕೇಳೋಕೆ? ಅದು ನಮ್ಮ ಆರೋಪ ನನ್ನ ಮೇಲೆ ಮಾಡ್ತಕ್ಕಂಥ ಆರೋಪ ಸತ್ಯಕ್ಕೆ ದೂರು. ಇವನ ಮೇಲೆ ಡಬ್ಬ ಮೇಲೆ ಕೇಸ್ ಹಾಕ್ತೀನಿ, ಇವನ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀನಿ. ನನ್ನ ಅವಹೇಳನ ಮಾತಾಡಿದಾಗ ಇವನ ಮೇಲೆ ಇವತ್ತು ಸಂಬಂಧಪಟ್ಟ ಜೂಸ್ ಪೊಲೀಸ್ ಸ್ಟೇಷನ್ ಹೋಗಿ ದೂರು ಕೊಡ್ತೀನಿ ಇವನ ಮೇಲೆ. ಈಗಾಗಲೇ ಏನು ನಮ್ಮ ಮೇಲೆ ಮಾಡ್ತಕ್ಕಂಥ ಜಮೀನು ಈಗಾಗಲೇ ಮೂಲತಃ ಯಡಮಳ್ಳಿ ಗ್ರಾಮದ ವ್ಯಾಂಗಸ್ವಾಮಿ ಜಮೀನಿಗೆ 2 ಬ್ಲಾಕ್ ನಂಬರ್ ಮಂಜೂರಾಗಿದೆ. ಒಂದು 63 ಬ್ಲಾಕ್ ನಂಬರ್ 14 20 ಗುಂಟೆ ಗ್ರಾಂಟ್ ಆಗಿದೆ. ಒಂದು 63 ಬ್ಲಾಕ್ ನಂಬರ್ 16 1 ಎಕರೆ 10 ಗುಂಟೆ ಮಂಜೂರಾಗಿದೆ. ಈ ಹಿಂದೆ ಏನು ಈಗ ಸುಮಾರು ಒಂದು 45 ವರ್ಷಗಳಿಂದ ಈ ಜಮೀನಿನಲ್ಲಿ ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು ಮನೆಗಳು ಕಟ್ಟಿಕೊಂಡು ವಾಸವಾಗಿದ್ದಾರೆ. ಈಗಾಗಲೇ ಕಟ್ಟಿಕೊಂಡು ವಾಸವಿದ್ದ ಮನೆಗಳಿಗೆ ಈಗಾಗಲೇ ಸರ್ಕಾರದ ಎಲ್ಲ ಅಂಬೇಡ್ಕರ್ ಸಂವಿಧಾನ ಅಡಿಯಲ್ಲಿ ಸಿಗಬೇಕಾದ ಎಲ್ಲ ಮೂಲಭೂತ ಹಕ್ಕುಗಳು ಸಿಕ್ಕಿದೆ. ಹೀಗಿರುವಾಗ ಇತ್ತೀಚೆಗೆ ಇವನು ಬಲಿತ ನಾಯಕನಾದ ಒಬ್ಬ BN ವೆಂಕಟೇಶ್ ಬಂದು ಅಲ್ಲಿರ್ತಕ್ಕಂಥ ಒಬ್ಬ ಜಮೀನಿಗೆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಎತ್ಕಟ್ಟಿ ಇದು ನಿಮ್ಮ ಜಾಗ ಬರುತ್ತೆ, ಇದು ಅದು ಬರ್ತಾನೆಲ್ಲ ಕಾನೂನಲ್ಲಿ ಆನೇಕಲ್ ತಾಲೂಕು ತಹಸೀಲ್ದಾರರು ದಟ್ಟವಾದ ಒಂದು ಆದೇಶ ಮಾಡಿದ್ದಾರೆ. ಅಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸಾಧನೆಗೆ ಮಾಡಿ ಈಗಾಗಲೇ ಇಲ್ಲಿ ಮನೆಗಳು ಕಟ್ಕೊಂಡು ವಾಸವಾಗಿದೆ ಬಡಪಾಯಿಗಳು. ಈ ಬಡವರಿಗೆ ತೊಂದರೆ ಕೊಡಬಾರ್ದು. ಸರ್ಕಾರದಲ್ಲಿ ಅವ್ರಿಗೆ ಮೂಲಭೂತ ಹಕ್ಕುಗಳು 90% ಏರಿಯಾ ಅವ್ರಿಗೆ ಹಕ್ಕುಪತ್ರ ಕೊಡಬೇಕಂದು ಸರ್ಕಾರ ಎಲ್ಲ ರೂಪದಲ್ಲಿ ಅವ್ರಿಗೆ ಶಿಫಾರಸು ಮಾಡಿ ಹಕ್ಕುಪತ್ರದಲ್ಲಿ ಕೊಡೋ ಹಂತದಲ್ಲಿದೆ. ಹೀಗಿರುವಾಗ ನ್ಯಾಯ ಬಂದು ಈಗಾಗಲೇ ತಹಸೀಲ್ದಾರರು ದಟ್ಟವಾದ ಒಂದು ಆದೇಶ ಮಾಡಿದೆ. ಈ 40 ವರ್ಷಗಳಿಂದ ಇವನು ಯಾವುದೇ ಸ್ವಾಧೀನ ಅನ್ಬೋದಿಲ್ಲ. ನಾವು ಈಗಾಗಲೇ ನೋಟಿಸ್ ಕೊಟ್ಟು ಸಹ ಅವನಿಗೆ ಬನ್ನಿ ನಿನ್ನಲ್ಲಿ ಇರ್ತಕ್ಕಂಥ ದಾಖಲೆಗಳನ್ನು ನಮ್ಗೆ ಹಾಜರುಪಡಿಸು ನೀವು ಕೇಳಿದಾಗ ಯಾವುದೇ ದಾಖಲಾತಿಗಳನ್ನು ಹಾಜರುಪಡಿಸಿಲ್ಲ. ಆ ಜಾಗಕ್ಕೆ ಬಂದಾಗ ಸರ್ವೇರು ತಾಲೂಕು ಸರ್ವೇರು ಬಂದು ಅಳತೆ ಮಾಡತಕ್ಕ ಸಂದರ್ಭದಲ್ಲಿ ಅದನ್ನ ದಾಖಲೆಗಳು ನಾನು ಸ್ವಾಧೀನವಾಗಿದ್ದೀನಿ, ಯಾವ ದಾಖಲೆ ಕೊಟ್ಟಿಲ್ಲ. ಹಾಗಿರುವಾಗ ಸಂಬಂಧಪಟ್ಟ ತಹಸೀಲ್ದಾರವರು ಎಲ್ಲ ತನಿಖೆ ಮಾಡಿ ಒಂದು ದಟ್ಟವಾದ ಆದೇಶ ಮಾಡಿ 1 ಎಕರೆ 10 ಗುಂಟೆ ಜಮೀನು ಪೈಕಿ 25 ಗುಂಟೆ ಜಮೀನು ಏನು ಈಗಾಗಲೇ ಸರ್ಕಾರ ಜಮೀನಲ್ಲಿ ಮನೆಗೆ ಕಟ್ಕೊಂಡು ಏನೋ ವಾಸವಾಗಿದ್ದರೆ ಅವ್ರಿಗೆ 25 ಗುಂಟೆ ಜಮೀನು ಮಂಜೂರು ಮಾಡಿದ್ದಾರೆ. ಇನ್ನು ಉಳಿಗೆ 25 ಗುಂಟೆ ಅವನಿಗೆ ತಿದ್ದುಪಡಿ ಒಂದು ಆದೇಶ ಕೊಟ್ಟರೆ ಆ ಆದೇಶ ಪ್ರಕಾರವಾಗಿ ತಿದ್ದುಪಡಿ ಖಾತಾ ಮಾಡಿಸ್ಕೊಂಡು 25 ಗುಂಟೆ ಅದನ್ನ ವಿಸ್ತೀರ್ಣ ಕೊಡಿಸ್ಕೊಂಡು ಅದನ್ನ ಎಲ್ಲಿ ಜಾಗ ಒಂದು ಗಡಿ ಗುರುತಿಸಿ ಆವಾಗ ಬಂದ ಅವನ ಜಮೀನು ಈಗಾಗಲೇ ವೆಂಕಟರಮಣ ಅಂದ್ಬಿಟ್ಟು ಒಬ್ಬ ವ್ಯಕ್ತಿಗೆ ಅದನ್ನ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಅತ್ತಿಕುಪ್ಪೆ ಗ್ರಾಮ ವ್ಯಕ್ತಿಗೆ 2010 ಒಂದು ಜನರಲ್ ಪವರ್ ಪಠಣೆ ಒಂದು ಅಧಿಕಾರ GP ಕೊಟ್ಟಿದ್ದಾರೆ. GP ಆದ ನಂತರ ಒಂದು ಸೇಲ್ ಅಗ್ರಿಮೆಂಟ್ ಮಾಡಿದ್ದಾರೆ. ಸೇಲ್ ಅಗ್ರಿಮೆಂಟ್ ಅನುಭವ ಸ್ವಾಧೀನ ಎಲ್ಲ ಅವ್ರಿಗೆ ಬಿಟ್ಟುಕೊಟ್ಟಿದ್ದಾರೆ. ತದನಂತರ ನನಗೆ ಒಂದು 2014 ಒಂದು ಅಗ್ರಿಮೆಂಟ್ ಮಾಡಿದ್ದಾರೆ. ಅವ್ರಿಗೆ ಮಾಡಿಬಿಟ್ಟು ನಮ್ಗೆ ಅಗ್ರಿಮೆಂಟ್ ಮಾಡೋದು, ನಮ್ಗೆ ಫ್ರಾಡ್ ಮಾಡೋದು, ಮೋಸ ಮಾಡ್ತಾ ಇರೋದು, ನಮ್ಗೆ ಮೋಸ ಮಾಡಿದ್ದಾರೆ. ಆ ಅಗ್ರಿಮೆಂಟ್ ಮರೆಮಾಚಿ ಮುಚ್ಚಿಕ್ಕಿ ನನಗೆ ಅಗ್ರಿಮೆಂಟ್ ಮಾಡಿ ನನ್ನ ಹತ್ರ 15 ಲಕ್ಷ ದುಡ್ಡು ತಗೊಂಡು ನಾನು ವಂಚನೆ ಮಾಡಿದೆ. ನಾನೀಗಾಗಲೇ ಅವ್ರ ಮೇಲೆ ದೂರು ಕೊಡಬೇಕು. ಆ ವೆಂಕಟಸ್ವಾಮಿ ಕರಗಪ್ಪ ಅಂದ್ಬಿಟ್ಟು 14 ಎಲ್ಲ ದಾಖಲೆಗಳಿದೆ. ಸುಮ್ಮನೆ ಸುಳ್ಳು ಪಳ್ಳೆಯಲ್ಲಿ ನಮಗೇನೋ ಅವಶ್ಯಕತೆ ಇಲ್ಲ. ಅವನು ಆತ ಮೇಲೆ ಹೇಳೋಕೆ ನಮ್ಮ ಹತ್ರ ದಾಖಲೆ ಪುರಾವೆಗಳೇ ಒರಿಜಿನಲ್ ದಾಖಲೆ ಇದೆ. ಹೆಬ್ಬೆಟ್ಟು ಹಾಕಿದ್ದಾನೆ, ಸೈನ್ ಹಾಕಿದ್ದಾನೆ, ಫೋಟೋ ಇದೆ. ನಂದಲ್ಲ ಸಹಿ ಅನ್ನೋದಕ್ಕೆ ನಮ್ಮಲ್ಲಿ ಪ್ರೂವ್ ಇದೆ. ಆಮೇಲೆ ನಮ್ಗೆ ಆತನು
ಆ ಅಮೌಂಟ್ ನಮ್ಗೆ ದುಡ್ಡು ಕೊಡಬೇಕಾದ್ರೆ ನಮಗೊಂದು ಅದನ್ನ ಬಳಿ ಇರ್ತಕ್ಕಂಥ ಒಂದು ದಾಖಲೆ ಒರಿಜಿನಲ್ ದಾಖಲೆ ಕೊಟ್ಟೆ ದುಡ್ಡುಗೋಸ್ಕರ. ಈ ದುಡ್ಡಿಗೆ ನೀವು ಇಟ್ಕೊಳ್ಳಪ್ಪ ಅಂದ್ಬಿಟ್ಟು ನಮ್ಮ ಹತ್ರ ನೋಡಿ ಒರಿಜಿನಲ್ ಪ್ಯಾನ್ ಕಾರ್ಡು. ಈ ಪ್ಯಾನ್ ಕಾರ್ಡ್ ನಾವು ಮನೆಗೆ ಖಾತಾ ಮಾಡೋಕ್ಕಾಗಲ್ಲ, ಎಲ್ಲಿ ದಾಖಲೆ ಸಿಕ್ಕಿಲ್ಲ. ಅದನ್ನ ದುಡ್ಡು ತಗೊಂಡ ಸಂದರ್ಭದಲ್ಲಿ ಒರಿಜಿನಲ್ ಪ್ಯಾನ್ ಕಾರ್ಡ್ ಕೊಟ್ಟಿದ್ದಾನೆ ನಮ್ಮ ಕೈಗೆ ದುಡ್ಡು ಬಂದೋಬಸ್ತ. ಮತ್ತು ನನ್ನ ಹೆಸರಿಗೆ ಒಂದು ಒರಿಜಿನಲ್ಲು ಅಗ್ರಿಮೆಂಟ್ ಮಾಡಿದ್ದೇನೆ, ಹೆಬ್ಬೆಟ್ ಇದೆ, ಕಮ್ಮಿದೆ, ಆಮೇಲೆ ಪ್ರತಿಯೊಂದು ಪೇಜಲ್ಲಿ ಸಹಿ ಇದೆ ಒಂದು. ಆಮೇಲೆ ಶರ ತಗೊಂಡೇನೆ, ದುಡ್ಡು ಪ್ರತಿಯೊಂದು ಶರ ಇದೆ, ಸಾಕ್ಷಿಗಳಿವೆ, ಸಂಬಂಧಪಟ್ಟ ದಾಖಲೆಗಳಿವೆ. ಈ ಅಗ್ರಿಮೆಂಟ್ ಹಾಕ್ಕೊಡ್ತೀವಿ ನಾವು ರೀಚ್ ಮಾಡಿಕೊಡಪ್ಪ ಅನ್ನೋ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಡ್ವೊಕೇಟಿಂದ ಲಾಯರ್ ಮುಖಾಂತರ ನಾವು ನೋಟಿಸ್ ಕೊಟ್ಟಿದ್ದೀನಿ. ನನ್ನ ನೋಟಿಸ್ ತಗೊಂಡು ನನ್ನ ನೋಟಿಸ್ಗೆ ರಿಪ್ಲೈ ತಗೊಟ್ಟಿದ್ದಾನೆ, ಅದು ಒರಿಜಿನಲ್ ಇದೆ ನಮ್ಮ ಹತ್ರ ರಿಪ್ಲೈ ಕೊಟ್ಟಿರೋದಕ್ಕೆ. ಅವರು ಸಹಿನೇ ನಕಲು ಮಾಡಿದ್ದಾರೆ ಕೃಷ್ಣ. ಪ್ರೂವ್ ಮಾಡಿ, ಅದು ಕಾನೂನು ಐತೆ, ಲ್ಯಾಬ್ ಇದೆ, ಇದು ನಿಂದ ಅನ್ನೋದು ಅದು ಪ್ರೂವ್ ಆಗುತ್ತೆ ಇಲ್ಲಿ. ಇಲ್ಲ ಇಲ್ಲಿ ನಮಗೆ ಹೆಬ್ಬೆಟ್ ಆಗಿದೆ. ಆಮೇಲೆ ಅದು ಕಾರ್ಡ್ ರೇಷನ್ ಕಾರ್ಡ್ ಕೊಟ್ಟಾನೆ ಮತ್ತು ಆಧಾರ್ ಕಾರ್ಡ್ ಕೊಟ್ಟೆ, ಆಧಾರ್ ಕಾರ್ಡಲ್ಲಿ ಸಹಿ ಮಾಡಿದ್ದೇನೆ. ಆಧಾರ್ ಕಾರ್ಡ್ ಕೊಡೋ ಸಂದರ್ಭದಲ್ಲಿ ಸಹಿ ಮಾಡಿದ್ದಾನೆ. ಮತ್ತು ಅದು ಗ್ರಾಂಟ್ ಸಾಗುವಳಿ ಚೀಟಿ ಆಗಿರೋ ಡಾಕ್ಯುಮೆಂಟ್ ಕೊಟ್ಟಿದ್ದಾನೆ, ಅದಕ್ಕೂ ಸಹಿ ಮಾಡಿದ್ದಾನೆ. ಆಮೇಲೆ ಒಂದು ಒರಿಜಿನಲ್ ಮಿಟೇಷನು ಸಂದರ್ಭ ಕೊಟ್ಟಾಗ ಅದಕ್ಕೂ ಸಹಿ ಮಾಡಿದ್ದಾನೆ. ಆಮೇಲೆ ಒಂದು ಚಲನ್ನು ಗೌರ್ಮೆಂಟ್ ಕಡ್ದು ಅದಕ್ಕೂ ಸಹಿ ಮಾಡಿ ನಮಗೂ ಡಾಕ್ಯುಮೆಂಟ್ ಕೊಟ್ಟಿದ್ದಾನೆ. ಆಮೇಲೆ ರೆಸಿಪ್ಟ್ ಕಂದ ರೆಸಿಪ್ಟು ಅದಕ್ಕೂ ಸಹಿ ಮಾಡಿದ್ದಾನೆ. ಇಷ್ಟೆಲ್ಲ ದಾಖಲೆ ಇಲ್ಲಿದ್ರು ಸುಳ್ಳು ಸ್ವಲ್ಪ ಯಾಕೆ ನಮ್ಮ ಮೇಲೆ ಅದು ಸುಳ್ಳು ಹೇಳಿದವರು. ಪೊಸಿಷನ್ ನಾನು ಹೋಗಿಲ್ಲ, ಒಳ್ಳೆ ಅಗ್ರಿಮೆಂಟ್ ಆಗಿದೆ. ನಾನು ಅಗ್ರಿಮೆಂಟ್ ಮೇಲೆ ನಾನು ಈಗಾಗಲೇ ವ್ಯಾಜ್ಯ ಕೋರ್ಟ್ಗೆ ಹೋಗಿದ್ದೀನಿ. ಕೋರ್ಟಾಗ ನಾನು ಉಂಟು ಅದನ್ನು ಕೋರ್ಟ್ ತಿನ್ಮಾಮಂತೆ. ಪೊಸಿಷನ್ ಇದೆ ಅವರು ಈ ರಾಮಣ್ಣಗೆ ಜಿ ಪಿ ಕೊಟ್ಟಿದ್ದೆ, ಅಗ್ರಿಮೆಂಟ್ ಕೊಟ್ಟಿದ್ದೆ, ಮತ್ತು ವಿತ್ ಪೊಸಿಷನ್ ಡಾಕ್ಯುಮೆಂಟ್ ಪ್ರಮಾಣ ಪತ್ರ ಕೊಟ್ಟಿದ್ದೆ. ಪೊಸಿಷನ್ ಅವ್ರಿಗೆ ಇರುತ್ತೆ. ನಾನು ಕೃಷ್ಣಪ್ಪ ಪೊಸಿಷನ್ ಹೋಗಿಲ್ಲ. ನನ್ನ ಮೇಲೆ ಯಾಕೆ ಬ್ಲೇಮ್ ಮಾಡ್ತೀಯ? ನನ್ನ ಮೇಲೆ ಸುಳ್ಳು ಆರೋಪ. ನನ್ನ ಏನೋ ಒಂದು ನನಗೆ ಒಂದು ಗುಬ್ಬೆ ಕೊಡಿಸ್ಬೇಕು, ನನ್ನ ಒಂದು ಮನಸ್ಥಿತಿ ಹಾಳು ಮಾಡಬೇಕು ಅಂದ್ಬಿಟ್ಟು ನೀವು ಕೊಡೋದು, ನೀವೆಲ್ಲ ಗುಬ್ಬೆ ಕೊಡೋದು, ನೀವು ಗುಬ್ಬೆ ಕೊಡೋದು ನನ್ನ ಮೇಲೆ. ನನಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ನನಗೆ ಅಗ್ರಿಮೆಂಟ್ ಹಾಕಿ ದುಡ್ಡು ತಗೊಂಡು ವಂಚನೆ ಮಾಡಿದ್ದು ನೀವು. ನಿಮ್ಮ ಮೇಲೆ ನಾನು ಕೇಸ್ ಹಾಕ್ತೀನಿ ಇವಾಗ. ಈಗ ಸದಮ್ಮ ಕೇಳಿ ಅಗ್ರಿಮೆಂಟ್ನ ನನಗೆ ಎಲ್ಲಿ ಬಂದ್ಬಿಟ್ಟೆ ಸದಮ್ಮ ಮತ್ತೆ ಸದಮ್ಮ ಹೆಸರು ಆಯ್ತಲ್ಲ ಜೊತೆ ನಾನು ಅಗ್ರಿಮೆಂಟಲ್ಲಿ ನನ್ನ ಹೆಸರು ಇದಲ್ಲ. ಎಲ್ಲ ದಾಖಲಾತಿಗಳು ಇದೆಯಲ್ಲ ಸರ್? ನನ್ನ ಹೆಸರು ಇದೆ, ಕೃಷ್ಣಪ್ಪ ಮುದ್ರಪ್ಪ ಇದೆಯಲ್ಲ. ಸದಮ್ಮ ಸೈನ್ ಹಾಕಿದ್ದಾನೆ, ನಂದು ಸೈನ್ ಜಂಟಿ ಇದೆಲ್ಲ ಇಲ್ಲಿ. ಅದು ಸುಳ್ಳಾಗುತ್ತೆ? ವೇದ ಸುಳ್ಳು ಆಗ್ಬೋದು, ಗಾದೆ ಸುಳ್ಳು ಆಗಲ್ಲ. ದಾಖಲೆ ಸುಳ್ಳು ಅಲ್ಲಲ್ಲ, ಕಣ್ಮುಂದೆ ದಾಖಲಾತಿಗಳವೆಲ್ಲ. ಈಗ ದಾಖಲಾತಿಗಳಲ್ಲಿ ಹಾಕೊಟ್ಟಿರೋ ಸಹಿನೇ ಬೋಗಸ್ಸು. ಅದು ಕಾನೂನು ಐತೆ, ಲ್ಯಾಬ್ ಐತೆ, ಹೋಗಿದೆ ಲ್ಯಾಬ್ ಟೆಸ್ಟ್ ಮಾಡಿ ನನ್ನ ಸೈನ್ ಅಲ್ಲೋ ಆ ಸೈನ್ ಬೋಗಸ್ ಆಗಿರ್ಬೋದು. ತಮ್ಮಾಗಿದಲ್ಲಪ್ಪ ಈ ತುಂಬ ಬೋಗಸ್ ಆಗುತ್ತೆ. ನಾನು ಜಾಕ್ ಹೋಗಿಲ್ಲ, ಜಾಕ್ ಹೋಗಿದ್ದು ರಾಮಣ್ಣವರು, ಅವರು ಸ್ವಾಧೀನ ಅನ್ಬೋದು ದಾಖಲೆ ಇರೋದು. ಅವ್ರದ್ದು ಅವರ ಅಗ್ರಿಮೆಂಟ್ ಇದೆ, ಅವರ ಹೆಸರು ಜಿ ಪಿ ಇದೆ, ಅವ್ರಿಗೆ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟಿದ್ಯಾ, ಸ್ವಾಧೀನ ಬಿಟ್ಟು ಕೊಟ್ಟಿದ್ದೀನಿ. ನಿನ್ನಲ್ಲಿ ಯಾವುದೋ ಒಂದು ರೂಪಾಯಿ ನಾನು ಎಲ್ಲ ಸಂಪೂರ್ಣ ದುಡ್ಡು ತಗೊಂಡ್ಬಿಟ್ಟಿದ್ದೀನಿ. ಸ್ವಾಧೀನವನ್ನು ಈ ದಿನ ಬಿಟ್ಟು ಕೊಟ್ಟಿಮು, ಪ್ರಮಾಣ ಪತ್ರ ಮಾಡಿಕೊಟ್ಟಿದ್ಯಾ ರಾಮಣ್ಣವ್ರಿಗೆ. ಇಲ್ಲಿ ಪ್ರಮಾಣ ಪತ್ರ ಇದೆ, ಈ ಪ್ರಮಾಣ ಪತ್ರ ಎಲ್ಲ ಕಂಡೀಷನ್ ಇದೆ, ಅಪ್ಲೋಡ್ ಮಾಡಿಕೊಟ್ಟಿದ್ಯಾ ಎಲ್ಲ ಎಲ್ಲ ಮುಂದೆ ಇದೆ, ಕಣ್ಣು ಮುಂದೆ ದಾಖಲಾತಿವೆ. ರಾಮಣ್ಣವ್ರ ಮೇಲೆ ಮಾತಾಡಿದ್ರೆ ನನ್ನ ಮೇಲೆ ಆರೋಪ ಮಾಡೋದು, ನಮ್ಮ ಮೇಲೆ ಸುಳ್ಳು ಆರೋಪದೆ, ನಿಮ್ಮ ಮೇಲೆ ಡಬ್ಬ ಮೆಚ್ಚಿಗೆ ಬೇರೆ ವೆಂಕಟೇಶ್ ದಾಖಲಾತಿ ನೋಡಿ. ದಾಖಲಾತಿ ನೋಡಿ ಮೊದಲು ಕೃಷ್ಣಪ್ಪ ಏನು, ಕೃಷ್ಣಪ್ಪ ಹಿನ್ನೆಲೆ ಏನು, ಏನು ಕಂಪನಿಯವರು, ರಾಮಣ್ಣವರು, ಮಾದೇಶಮ್ಮನು ಮೊದಲು ಯೋಚನೆ ಮಾಡಿರಿ. ನಾಲಿಗೆ ನನಗೆ ಎಮ್ಕೆಲ್ಲ ಹೇಳ್ತಿಲ್ಲ, ನಾಲಿಗೆ ಏನೇನೋ ಮಾತಾಡೋದಲ್ಲ. ನೀನೇನು ನೀನು ವೈಟ್ ಫೀಲ್ಡ್ ಆಗಿರ್ಬೇಕು ಅಷ್ಟೇ. ನೀನು ಆ ವೈಟ್ ಫೀಲ್ಡ್ ಎಲ್ಲ ಹಾಳು ಮಾಡ್ಬಿಟ್ಟು ಇವತ್ತು ಆನೆಗಳು ಬಂದು ಹಾಳು ಮಾಡಕ್ಕೆ ಬಂದಿಯಾ ಜನಗಳನ್ನ. ಈಗ ಆನೆಗಳು ನಮ್ಮ ಮೇಲೆ ಈಗಾಗಲೇ 3 ದೂರು ಕೊಟ್ಟಿದ್ದಾರೆ. 3 ದೂರು ಕೊಟ್ಟಾರೆ. ಒಂದು ದೂರಲ್ಲಿ ಹತ್ತು ಮೇಲೆ ಇನ್ಸ್ಪೆಕ್ಟರ್ ಕರೆದು ನಿಮ್ಮ ಮೇಲೆ ದೂರು ಕೊಟ್ಟಿದ್ದಾರಪ್ಪ, ಈ ದೂರು ಏನು ಒಂದು ಕೊಟ್ಟಾಗ ಈ ದಾಖಲೆ ಕೊಟ್ಟಾಗ ಆ ವ್ಯಾಂಗ್ಸಮ್ಯ ಕರೆಸಿ ದಾಖಲಾತಿ ಪರಿಸ್ಥಿತಿ ಮಾಡಿದಾಗ ಅವರು ಹೆಂಗ ಸಾಹೇಬ್ರು ಹೇಳಿದ್ರು, ಹೆಂಗಸಮ್ಮರೇ ಹಿಂಗೆಲ್ಲ ಬರ್ಕೊಟ್ಟಿದ್ಯಾ, ಹಿಂಗೆಲ್ಲ ಮಾಡ್ಕೊಂಡು ಹೌದು ಸ್ವಾಮಿ ನಂದೇ ಸೈನು, ನಂದೇ ಫೋಟೋ, ನಂದೇ ತೊಮ್ಮನು ಒಪ್ಕೊಂಡಿದ್ಯಾ. ಒಪ್ಕೊಂಡು ಇವತ್ತು ಯಾರ್ಯಾರನ್ನ ಹೇಳ್ಕೊಂಡು ಈ ಜಮೀನು ನಮ್ಗೆ ಕೊಟ್ಬಿಟ್ಟು ಇವತ್ತು ಭೂ ಕಲ್ಪನೆ ಮಾಡ್ಕೊಂಡು ನೀವು ಬಂದಿರೋದು, ನಾವು ಬಂದಿರೋದ. ಸರಿ ಆಯ್ತು, ಅಷ್ಟು ದೂರಗಳು ಆದ್ಮೇಲೆ ಇವಾಗ ಹೇಳೋ ಪ್ರಕಾರ ಇನ್ಸ್ಪೆಕ್ಟರ್ ಏನ್ ಮಾಡಿದ್ದಾರೆ, ಅವ್ರು ಕೇಳಿದಾಗ ಅವ್ರು ಒಪ್ಕೊಂಡಿದ್ದಾರೆ ಅಂತ ಒಪ್ಕೊಂಡ್ರು. ಒಪ್ಕೊಂಡು ಆದ್ಮೇಲೆ ಈ ದಾಖಲೆಗಳು ಹಿಂಗಲ್ಲೇ ಒಂದು ತಾಸೆ ಒಂದು ದಟ್ಟವಾದ ಆದೇಶ ಮಾಡಿದ್ದಾರೆ. ನೀನು 20 ಗುಂಡಿ ಎಲ್ಲಿ ನಿನ್ನ ಜಾಗ ಅಳತೆ ಮಾಡಿ ನೀನು ಪಾಣಿಪಟ್ಟಿ ನಿನ್ನ ಹೆಸರು ಚೇಂಜ್ ಮಾಡ್ಕೊಂಡು ಬಾ, ನಾವು ನೀವು ಪೈಸೆ ಕೊಡ್ತೀರಿ ಅನ್ನೋ ಅಲ್ಲಿ ಹೋಗ್ಬೋದು ಅವ್ರು ಹೇಳಿದ್ದಾರೆ ಸಾಹೇಬರು. ಅದೆಲ್ಲ ಮೀರಿನು ಸುಮ್ಮನೆ ಯಾರೋ ಇಳ್ಕೊಂಡು ಎಲ್ಲರೂ ಹೋಗೋದು, ಕಂಪ್ಲೇಂಟ್ ಕೊಡೋದು. ಸುಳ್ಳು ಕಂಪ್ಲೇಂಟ್ ಎಷ್ಟೊಂದು ಕೊಡ್ತೀಯಾ? 1, 2, 4 ಕಂಪ್ಲೇಂಟ್ ನಮ್ಮ ಮೇಲೆ ಕೊಟ್ಟಿರೋದು. DS ಅವ್ನು ಕೊಟ್ಟರು, ಅಲ್ಲೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಅದನ್ನು ಕ್ಲೋಸ್ ಮಾಡ್ಕೊಂಬಂದ್ರಿ. ಹತ್ತಿಬೇಲ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಕೊಟ್ಟು ಅದು ಕ್ಲೋಸ್ ಮಾಡ್ಕೊಂಬಂದ್ರಿ. ಮತ್ತೆ ನಾವು ಬಾಂಧವರು ನಾವು ಇರೇ ಇಲ್ಲ, ನಾವೆಲ್ಲ ಹೋಗಿದ್ರಿ. ನೀವು ಬಾಂಧವ್ರು 4 ಗಂಟೆ ನಮ್ಮನ್ನು ನ್ಯಾಯ ಕರೆದ್ರು.
ನಾವು ನ್ಯಾಯಕ್ಕೆ ಹೋಗಿದ್ದಿದ್ರೆ ಈ ಥರ ಕಂಪ್ಲೇಂಟ್ ಕೊಟ್ಟು ಬರ್ತಿರೋದು. ನಮ್ಗೆ ನ್ಯಾಯ ಕರೆದ್ರು ನಾ ಇಷ್ಟು ದುಡ್ಡು ಕೊಟ್ಟಿದ್ದೀನಿ, ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಅಂತ ಕೇಳಿ ಇಲ್ಲ ನಾವು ಅದಕ್ಕೆಲ್ಲ 15 ಲಕ್ಷ ನಾನು ಅಗ್ರಿಮೆಂಟ್ ಕೊಟ್ಟಿದ್ದೀನಿ, ಮಾತಾಡಿ ಕುಂತು ಬಗೆಹರಿಸಿ. ಫೋನ್ ಮಾಡ್ದಂತಲ್ಲ ಸರ್, ಫೋನು ನಂಬರ್ ಸಿಕ್ತು, ಮಾತಾಡಿ. ಯಾಕೆ ಹಿಂಗೆಲ್ಲ ಮಾಡ್ತೀರಾ, ನೇರವಾಗಿ ನಮ್ಮ ಮಾತಾಡ್ಬೋದಲ್ಲ ನೀನು, ಅಲ್ಲಿ ಯಾಕೆ ಕಂಪ್ಲೇಂಟ್ ಕೊಡ್ತೀವಿ, ದುಡ್ಡು ಸುಳ್ಳು ಕಂಪ್ಲೇಂಟ್ ಅಂತ ಕೇಳಿದಾಗ ಎಷ್ಟು ಅಮೌಂಟ್ ಕೊಟ್ಟಿದ್ದೆ ಅಂತ ಕೇಳಿದ್ರೆ ನಾನು 15 ಲಕ್ಷ ಕೊಟ್ಟಿದ್ದೀನಪ್ಪ ಅಂದೆ. ದುಡ್ಡು ವಾಪಸ್ ಕೊಡ್ಸಂಗೆ ಕೇಳಿಲ್ಲ, ಕುಂದೆ. ಸರಿ ಬಂದು ಮಾತಾಡಿ ಒಂದು ಬಗೆಹರಿಸ್ಕೋಣ, ಬೇಗೋಪಾಲ ಸಾಹೇಬ್ ತೊಗೋಣ ಬನ್ನಿ ಅಂದು. ಕಾರಣದ ಮೇಲೆ ಒಂದು ಸಾವು ಆಯಿತು, ನಾವು ಸಾವು ಕೊಟ್ಟಿದ್ದೆ. ಅವತ್ತು ಮೇಲೆ ಹೋಗಕ್ಕೆ ಆಗಿಲ್ಲ. ಆ ಭಾನುವಾರ ದಿನ ಅವತ್ತು ಕಂಪ್ಲೇಂಟ್ ಕೊಟ್ಟರು, ತಡವಾಗಿ ಕೊಟ್ಟರು ಕಂಪ್ಲೇಂಟು. ಒಂದು ನ್ಯಾಯ ಆಯಿತು, ನ್ಯಾಯಕ್ಕೆ ಹೋಗಿ ಬಂದಿಲ್ಲ ಅವರು, ಅದು ತಡವಾಗಿ ದೂರು ಕೊಟ್ಟರೆ ಅಂದ್ಬಿಟ್ಟು. ದಲಿತ ಮೋಸ ಮಾಡ್ತಾ ಇದ್ದಾರೆ ಅಂಬೇಡ್ಕರ್. ದಲಿತರಿಗೆ ಯಾವ ಸಮಯ, ನಾವು ದಲಿತರಾಗಿ ಹುಟ್ಟಿ ನಾವು ಯಾಕೆ ದಲಿತರಿಗೆ ಮೋಸ ಮಾಡೋಣ? ದಲಿತರಾಗಿ ಹುಟ್ಟಿರೋದು ನಾವು ತಪ್ಪ? ನಾವು ದಲಿತರಿಗೆ ಒಳ್ಳೆಯದೇ ಮಾಡೋದು, ಕೆಟ್ಟದೇ ಮಾಡೋದು. ನಮ್ಮದು ಈ ತಾಲೂಕೊಂದು ಇತಿಹಾಸ ಇದೆ, ಕೃಷ್ಣಪ್ಪನ ಹೋರಾಟದ ಒಂದು ಇತಿಹಾಸ ಇದೆ. ಇವತ್ತು ಈ ತಾಲೂಕು ದಲಿತ ತಲೆ ಎತ್ತಬೇಕಾದ್ರೆ ನನ್ನೊಂದು ಇತಿಹಾಸ ಇದೆ. ನೀನು ಎಲ್ಲೇ ಮಾಡಿ ಅಯೋಗ್ಯ ಲೇ 420 ಬೇನ್ ವೆಂಕಟೇಶ್, ನೀನೇನು ವೈಟ್ ಫೀಲ್ಡ್ ಮಾಡು, ನೀನು ಒಬ್ಬ 420 8 ಪಡಿ ಆ ವೈಟ್ ಫೀಲ್ಡ್ ಹಾಳು ಮಾಡಿ ಒಂದು ಆಣೆಗಳು ಬಂದೀಯಾ. ನಮ್ಮದು ಇತಿಹಾಸ ಐತೆ, ನಮ್ಮದೇ ಒಂದು ಹಿಸ್ಟ್ರಿ ಇದೆ, ನಮ್ಮದೇ ಒಂದು ಹೋರಾಟ ಹಾದಿ ಇದೆ. ನಮ್ಮದು ನಿಂತಾರ ನೀನು 420 ಕೆಲಸ ನಾವು ಮಾಡಿಲ್ಲ ವೈಟ್ ಫೀಲ್ಡಲ್ಲಿ. ಅಲ್ಲೆಲ್ಲ 420 ಮಾಡಿ ಅಲ್ಲೆಲ್ಲ ಉಗಿದಾದ್ಮೇಲೆ ಇಲ್ಲಿ ಓಡಿ ಬಂದಿದ್ಯಾ. ಅದೇ ನಾವು ಗಂಟೆ ವರ್ಷ ವೈಟ್ ಫೀಲ್ಡು ಬೀರಂಡಿ ವೆಂಕಟೇಶ್ ಗಂಟೆ ಹೋಗಿ ಬೈತಾ ಇದ್ದೀನಿ. ನೀನು ನನ್ನ ಮೇಲೆ ಏನೆಲ್ಲ ಮಾಡಿದ್ದೆ ಆರೋಪಗಳು ಅದೆಲ್ಲ ಸತ್ಯಕ್ಕೆ ಹೋದ ದೂರು. ನಿನ್ನ ಮೇಲೆ ಡೆವಲಪ್ಮೆಂಟ್ ಕೇಸ್ ಹಾಕ್ತೀನಿ, ನಿನ್ನ ಮೇಲೆ ಕೋರ್ಟ್ ಕೇಸ್ ಹಾಕಿ ಕೋರ್ಟ್ ಗೆಳಿತೀನಿ, ನಿನ್ನ ಡೆವಲಪ್ಮೆಂಟ್ ಕೇಸ್ ಹಾಕ್ತೀನಿ, ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ. ಬಿ ಎನ್ ವೆಂಕಟೇಶ್ ಅದೇ ಥರ ಇನ್ನೊಬ್ಬ ಇದ್ದಾನೆ 420 ಮುನ್ರಾಜ್ ಅಂದ್ಬಿಟ್ಟು ಧ್ವಂಸಂದ್ರ. ನಾನೇ ಒಂದು ದಾಸಪುರ ಸರ್ ನಂಬರ್ 76ರಲ್ಲಿ 2 ಕೆಜಿ ಮುನ್ನೋ ನಮ್ಮ ಪಟಾಪಟ್ಟು ನಾಗೇಂದ್ರ ತಮ್ಮ ರವಿ ಅವ್ರಿಗೊಂದು ರಿಲೀಸ್ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಅನುಮತಿ ಪತ್ರ ಕೇಳಿದ್ರು. ಇದೇ ಧ್ವಂಸಂದ್ರ ವೆಂಕಟೇಶು ಮತ್ತು ಬಣ್ಣಪ್ಪದ ಮುನ್ಸ್ವಾಮಿ ಅವರು 20 ಲಕ್ಷ ತಗೊಂಡ್ರು ನಮ್ಮ ಹತ್ರ ದುಡ್ಡು ತಗೊಂಡು ಸೆಲ್ಫ್ ಇನ್ಶೂರೆನ್ಸ್ ಗೌರ್ಮೆಂಟ್ ತಗೊಂಬಪ್ಪ ಅಂದರೆ ಇವನೇ ಅಂಡರ್ಸ್ಟ್ಯಾಂಡ್ ಗೌರ್ಮೆಂಟ್ ಸೀಲು ಗೌರ್ಮೆಂಟ್ ಆರ್ಡ್ರು ಎಲ್ಲ ತಗೊಂಬತ್ತು ಬೇಡಿಗೆ ಹಾಕ್ಬಿಟ್ಟು ನಿನ್ನ ಹತ್ತಿಬೇಲೆ ಜೀಪಲ್ಲಿ ಕಟ್ಟಾಕಿ ಮೆರವಣಿಗೆ ಮಾಡ್ತೀನಿ. ಜ್ಞಾಪಕ ಇದೆಯೇನಯ್ಯ? ಇವತ್ತು ಅದು ಮರ್ತ್ಬಿಟ್ಟು ನೀನು ಪುರಾಣ ಅಂತ ಇನ್ನೂ 2-3 ಅವೇ ನಿನ್ನ ಪರ್ಮಿಷನ್ಗಳು ಕೊಟ್ಟು ಮೇಲೆ 75 ಹಾಕ್ಸಿ ನಿನ್ನ ತನಿಖೆ ಮಾಡಿಸಿ ನೀನು ಜೈಲಿಗೆ ಹಾಕೋದು ಜಾಗ ನಮ್ಮದು ಇದು ಮುಂದಿನ ದಿನಗಳಲ್ಲಿ. ನೀನು ಕಾಯ್ದು ನೋಡು ಮುನ್ರಾಜ್, ಕಾಯ್ದು ನೋಡು ಧ್ವಂಸ ಮುನ್ರಾಜ್, ನೀನು ಬಲಿತ ಮುನ್ರಾಜ್, ನೀನು ಕಾಯ್ದು ನೋಡು. ಸುಮ್ಮನೆ ನಮ್ಮ ಮೇಲೆ ಆರೋಪ ಆದ ನಿಮ್ಮ ಮೇಲೆ ಡೆಫರೆನ್ಸ್ ಕೇಸ್ ಹಾಕ್ತೀನಿ ಹುಷಾರ್ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಸುಳ್ಳು ದಾಖಲಾಗುತ್ತೆ ಸರ್. ನಿಮ್ಮ ಸೈನ್ ನಾನು ಹೆಂಗೆ ಸಹ ಮಾಡೋಕ್ಕಾಗುತ್ತೆ, ನಿಮ್ಮ ತುಂಬ ನಾನು ಹೆಂಗೆ ಕೊಡೋಕ್ಕಾಗುತ್ತೆ? ನಿಮ್ಮ ಅಧಿಕಾರ ಕೊಟ್ಟಾದ್ಮೇಲೆ ನಮ್ಮ ಜಮೀನು ತಗೋದು ರಾಮಣ್ಣವರು ಕೃಷ್ಣಪ್ಪನ ಹೋಗಿಲ್ಲ ಜಮೀನು ತಕ. ಅಧಿಕಾರ ರಾಮಣ್ಣ ಫುಲ್ ಕೊಟ್ಟಿದ್ಯಾ, GPA ಕೊಟ್ಟಿದ್ಯಾ, ಒಂದು ಅಗ್ರಿಮೆಂಟ್ ಕೊಟ್ಟಿದ್ಯಾ, ಫುಲ್ ಸೆಟ್ಲ್ಮೆಂಟ್ ಕೊಟ್ಟಿದ್ಯಾ, ಒಂದು ಪ್ರಮಾಣ ಪತ್ರ ಮಾಡ್ಕೊದ್ಯಾ ನೋಟ್ರಿ ಮುಖಾಂತರ. ಲಾಯರ್ದು ಸೀಲ್ ಸೈನ್ ಇದೆ, ಲಾಯರು ಸೀಲ್ ಸೈನ್ ಕೊಟ್ಟಿದ್ಯಾ ಸಮಯ. ಲಾಯರ್ ಮುಂದೆ ನೋಟ್ರಿ ಮಾಡಿದ್ದೆ ನೀನು, ನನ್ನ ಮುಂದೆ ಅಲ್ಲ, ಲಾಯರ್ ಮುಂದೆ ಪೊಸಿಷನ್ ಕೊಟ್ಟಿದ್ಯಾ. ಏನು ಪೊಸಿಷನ್ ಕೊಟ್ಟಿದ್ಯಾ ಓದಿದ್ಯಾ ಸ್ವಾಮಿ? ಮೊದಲು ಹೆಂಗೆ ಸ್ವಾಮಿ ಅಯೋಗ್ಯ ಹೆಂಗೆ ಸ್ವಾಮಿ ಅವನೇ ಬರ್ಕೊಟ್ಟೆ ಸ್ವಾಮಿ ಇಲ್ಲಿ ಪ್ರಮಾಣ ಪತ್ರ. ಯಾವುದೇ ಬಾಬು ಬಾಕಿ ಇಲ್ಲ, ಎಲ್ಲ ಬಾಕಿ ತಂದ ದುಡ್ಡಲ್ಲಿ ತಗೊಂಡ್ಬಿಟ್ಟಿದ್ದೀನಿ. ಈ ದಿನ ಸ್ವಾಧೀನ ಬಿಟ್ಟು ಕೊಟ್ಟಿದ್ದೀನಿ, ಎಲ್ಲ ದಾಖಲೆನಿಂದ ನೀನು ಹ್ಯಾಂಡ್ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಮತ್ತೆ ನನಗೆ 2ನೇ ಅಗ್ರಿಮೆಂಟ್ ಆಗಿದ್ದು. ಇದು ಮಹಾ ತಪ್ಪು. ನಿಮ್ಮ ಮೇಲೆ 420 ಕೇಸ್ ಆಗಬೇಕು ಫಸ್ಟು ವೆಂಕಟಣ್ಣಪ್ಪನಿಗೆ, ಆಮೇಲೆ ನಂತರ ನನಗೆ 2ನೇ ಅಗ್ರಿಮೆಂಟು. ಫ್ರಾಡು ನಿಮ್ದು ನಮ್ದು ಫ್ರಾಡು. 2ನೇ ಅಗ್ರಿಮೆಂಟ್ ಮಾಡೋದು ದುಡ್ಡು ತಿಂದು ಮೋಸ ಮಾಡೋದು ವಂಚನೆ ಮಾಡಿದ್ದೀನಿ ನೀವು, ನಾವಲ್ಲ. ನೀವು ವಂಚನೆ ಕೇಸ್ ಹಾಕ್ತೀನಿ ಇಲ್ಲ ಅಂತ ಹೇಳ್ತಾನೆ. ಇನ್ನೆಲ್ಲ ಸ್ವಾಮಿ ಬಂತೀವಲ್ಲ ಇವೆಲ್ಲ ನಾನು ನೋಡಿಲ್ಲ ಅಲ್ವಾ ನಿಜ. ಇವೆಲ್ಲ ಕೋರ್ಟ್ ಬಿದ್ದು ನೀನು ಕಂಪ್ನಿ ಕೊಡ್ತೀನಿ ನಮ್ಮ ಪ್ರೂವ್ ಮಾಡು. ಇದು ನಂದು ಸೈನು ನಿನ್ನ ಸೈನ್ ಅಂದ್ಬಿಟ್ಟು ಕಾನೂನು ಐತೆ, ಕಮ್ಮಿ ಇನ್ಫಾರ್ಮೇಷನ್ ಐತೆ, ಲ್ಯಾಬ್ ಇದೆ, ಹೋಗಿ ನಿಂದ ಲ್ಯಾಬ್ ಮತ್ತೆ ಅಲ್ಲಿ ತಗೊಂಡಾಗ ಇದು ಸಿವಿಲ್ ಡಿಸ್ಪ್ಯೂಟ್ ಸ್ವಾಮಿ, ಸಿವಿಲ್ ಡಿಸ್ಪ್ಯೂಟ್, ಸಿವಿಲ್ ವ್ಯಾಜ್ಯ ಇದೆ. ನಾವು ಕೊಡಲ್ಲ, ಈಗ ಕೊಡ್ತೀರಿ. ಈಗ ಪುರಾವೆ ಗೊತ್ತಾದ್ಮೇಲೆ ಈಗ ನಮ್ಗೆ 2ನೇ ಅಗ್ರಿಮೆಂಟ್ ಮಾಡಿದ್ದು ಅಂದ್ಬಿಟ್ಟು ಈಗ ಬೋಗಸು 420 ಫ್ರಾಡ್ ಮಾಡೋದು. ಈಗ ನಿಮ್ಮ ಮೇಲೆ ದೂರು ಕೊಡೋದು ಕಂಪ್ಲೇಂಟು ನಾವು ಅಗ್ರಿಮೆಂಟ್ ಮೇಲೆ. ರಾಮಣ್ಣ ಒಂದು ಕೊಡ್ತಾರೆ, ಇವಾಗ ನಾವು ಒಂದು ಕೊಡ್ತೀನಿ. ರೇಣುಕಾ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಇನ್ನು ಕಂಪ್ಲೇಂಟ್ ಹಾಗಾದ್ರೆ ಅವ್ರ ಮೇಲೆ FIR ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಹ್ಯಾಂಡ್ ಬಿಲ್ ಬಿಟ್ಟಿದ್ದೀರಲ್ಲ. ಪೆದ್ದುಪಟ್ಟಣ ಯಾಕೆ ಮಾಡ್ತೇವೆ ಮೇಲೆ ಅಂದರೆ 45 ವರ್ಷಗಳಿಂದ ಈಗಾಗಲೇ ಅಲ್ಲಿ ಸಣ್ಣ ಪಣ್ಣ ಮನೇಲಿ ಕಟ್ಟು ಬಡಪಾಯಿಗಳು ವಾಸ ಮಾಡ್ತಾರೆ. ನೈಟ್ ಔಟ್ ಹೋಗಿ ವೆಂಕಟೇಶ ಬಂದಾದಮೇಲೆ ಸಂಜೆ ರಾತ್ರಿ ಹೋಗಿ 11 ಗಂಟೆ 1 ಗಂಟೆ 2 ಗಂಟೆ ಸಮಯದಲ್ಲಿ ಹೋಗಿ ಕಲ್ಲುಗಳು ಹಾಕೋದು, ಅವಾಗ ಸೀಮೆಗೆ ಬೆಂಕಿ ಬಯಸೋದು. ಈಗ ಹಿಂದೆ ಏನು ಕಂಬಲ್ಪಲ್ಲಿ ಏನು ಜೀವ ದಹನ ಆಯಿತು ಅದೇ ಥರ ನಿಮ್ಮನ್ನು ಸುಟ್ಟು ಬುದ್ಧಿ ಮತ್ತು ವೆಂಕಟೇಶ ಮತ್ತು ಈತ ಈಗ ಹಂಗು ಅದು ಬೆದರಿಕೆ ಹಾಕಿದಾಗ ಆ ಜನಗಳ ಸೇರಿ ಹೊತ್ತು ಆ ಜನಗಳ ಪರವಾಗಿ ಆ ಬಡಪಾಯಿಗಳ ಪರವಾಗಿ ಒಂದು ಹೋರಾಟ ಅಂದ್ಕೊಂಡಿದ್ದು ನಾವು.
ಇದೇ ತಿಂಗಳು 30ನೇ ತಾರೀಕು. ಅಲ್ಲ ಸ್ಟೇಷನ್ ಮುಂದೆ ಹೌದು, ಟೆಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಆಕ್ಷನ್ ತಗೊಂಡು ಒಬ್ಬ ರೈತರು. ಈ ಕಂಟೆಂಟ್ ಬೇರೆ, ಆ ಕಂಟೆಂಟ್ ಬೇರೆ. ಆಲ್ರೆಡಿ ರೈತರು ಒಬ್ಬ ಅಲ್ಲಿರ್ತಾರೆ ಮಂಜು ಬಾಯಿಗೂ ಏನು ಜಮೀನು ಹೇಳ್ತಾ ಇದ್ದಾರೆ ಅದು ವೆಂಕಟಸ್ವಾಮಿಗೆ ಸೇರಿದ್ದು ಅಂತ ಹೇಳ್ತಾ ಇದ್ದಾರೆ ಅವರು. 26 ಗುಂಟೆ ನೀವೇನು ಹೇಳ್ತಾ ಇದ್ದೀರಾ ಅದು ವೆಂಕಟಸ್ವಾಮಿಗೆ ಸೇರಿದ್ದು. ಎಲ್ಲಿ ಜಾಗ ಸ್ವಾಧೀನ ಎಲ್ಲಿ ಸ್ವಾಮಿ? ಅಲ್ಲಿರೋದು 200 ಎಕರೆ ಜಮೀನು, 63 ಸರ್ಕಾರಿ ಗೋಮಾಳ, 2 ಸರ್ವೆ ನಂಬರು, 63 ಸರ್ವೆ ನಂಬರಲ್ಲಿ 250 ಎಕರೆ. ಯಾವ್ದು ನೀನು ಜಾಗ? ಸಂಬಂಧಪಟ್ಟ ತಹಸೀಲ್ದಾರ್ ಅರ್ಜಿ ಕೊಡು, ಅವ್ರನ್ನ ಗಡಿ ಫಿಕ್ಸ್ ಮಾಡ್ತಾರೆ. ನೀನು ಎಲ್ಲಿ ಅನ್ಬೋದು ಅಲ್ಲಿ ಗುರುತಿಸ್ತಾರೆ. ನೀನು ಬ್ಲ್ಯಾಕ್ ಯಾವುದು ಕಾನೂನು ಅವ್ರು ಹುಡುಗಿ ಹುಡ್ತಾರೆ. ನೀನು ಯಾವುದೇ ಜಮೀನು ಬಂದು ಯಾರೋ ಜಮೀನು ನೀವು ಬಂದುಬಿಟ್ರೆ ಯಾವುದೇ ಜಮೀನು ಅಗ್ರಿಮೆಂಟ್ ಆಗೋದು ಆ ದಾಖಲೆಗಳು ಬರ್ತಾವ್ರೆ, ಆ ಜಮೀನು ವಾರಸ್ತಾರು ಬರ್ತಾವ್ರೆ, ಆ ಜಮೀನು ಓನರ್ಗಳು ನಮ್ಮ ಹತ್ರ ಬರ್ತಾವ್ರೆ. ನಮ್ಮ ಸ್ವಾಮಿ ಜಮೀನು ಅವನಲ್ಲ, ಅವ್ರು ಆ ಪಾಜಿ ಜಮೀನು ಬಂದು ನೀವು ಕೇಳ್ರಿ ಮಾಧ್ಯಮ ಮಿತ್ರರು, ಯಾಜಿ ಬದಿಯವಲ್ಲ 4 ಮೂಲೆ ಅವನು ಕೇಳ್ರಿ. ಈ ಜಮೀನು ಹೆಂಗ್ ಸ್ವಾಮಿ ಸ್ವಾಧೀನ ಇದ್ನ, ಹೆಂಗ್ ಸ್ವಾಮಿ ಇಲ್ವಾ ಅಲ್ಲಿ ಕೇಳ್ರಿ ಹೇಳ್ತಾರೆ. ಹೆಂಗ್ ಸ್ವಾಮಿ ಇದುವರೆಗೂ ಸ್ವಾಧೀನ ಅನ್ಬೋದೇ ಇಲ್ಲ. ಆ ರೆಕಾರ್ಡ್ ಮಾಡಿದ್ರೆ ಬೋಗಸ್ ಆರ್ಡರ್ಲ ಅವ್ರಿಗೂ, ಮಂಜೂರು ಮಾಡಿದ್ರೆ ಬೋಗಸ್ ಅವ್ರಿಗ, ಅಲ್ಲ ಇದು ಬ್ಯಾನ್ ಮಾಡಿದ್ರೆ ಬೋಗಸು. ಇದು ಒಂದು ಗೊಂದಲ ಇದೆ. ಇವಾಗ ನೀವು ಬಿಟ್ಟಿರೋ ಹ್ಯಾಂಡ್ ಬಿಲ್ ಅಲ್ಲಿ ಏನಪ್ಪ ಇದೆ ಅಂತಂದ್ರೆ ಅವ್ರ ಮೇಲೆ FIR ದಾಖಲಿಸಿ ಇದು ಮಾಡಿ ಅಂತ ಹೌದು. ದೂರು ಕೊಟ್ಟಿಲ್ಲ ಅಂತಾನೂ ನಮ್ಮ ಸ್ಟೇಟ್ಮೆಂಟ್. ಈ ದೂರು ಏನು ನಾವು ಕೊಟ್ಟಿದಾಗ ನಮ್ಮ ವೈಯಕ್ತಿಕ ವಿಚಾರವಾಗಿ ಏನು ಬಿಲ್ ಬಿಟ್ಟಿಲ್ಲ. ನಾವು ಬಿಟ್ಟದ್ದು ಅಲ್ಲಿ ಅಕ್ರಮ ಮನೆಗಳು ಬಡಪಾಯಿಗಳ ಮನೆಗಳು ತೊಂದರೆ ಕೊಡ್ತೀರಾ, ರಾತ್ರಿ ಕಲ್ಲುಗಳಾಗ್ತೀರಾ, ರಾತ್ರಿ ಸೀಮೆಗೆ ಬೆಂಕಿ ಇರ್ತೀರಿ. ಎಸ್ ಕೊಟ್ಟಾರೆ, ನಮ್ಮ ಡಾಕ್ಯುಮೆಂಟ್ ಐತೆ, ಅಗ್ರಿಮೆಂಟ್ ಇದೆ, ಒರಿಜಿನಲ್ ಅಗ್ರಿಮೆಂಟ್ ಇದೆ, ಇಲ್ಲ ಐತೆ, ದೂರು ಕೊಟ್ಟು ದಿನಾಂಕ ಇದೆ. ಆ ದೂರ ಮೇಲೆ ಯಾವ ಕ್ರಮ ತಗೊಂಡ್ಲೋ ಅವನು ಹ್ಯಾಂಡ್ ಬಿಲ್ ರೆಡಿ ಮಾಡಿದ್ದೀವಿ. ಇವ್ರ ಮೇಲೆ FIR ಹಾಕ್ಬೇಕು, ಇವನು ಬಂಧಿಸ್ಬೇಕು, ಜೈಲಿಗೆ ಹಾಕ್ಬೇಕು. ಆ ಮಾಡಿದ್ರೆ ಹ್ಯಾಂಡ್ ಬಿಟ್ಬಿಡೋದು. ಬಳಕೆ ಮಾಡ್ಕೊಂಡಿದ್ರ ಅಂತ ನಿಮ್ಮ ಕಡೆ ಪೊಲೀಸರು ನಮ್ಗಾಗನಾಗಿದೆ, ನಮ್ಮ ಮೇಲೆ ಯಾಕೆ FIR ಹಾಕೋರು? ಪೊಲೀಸರು ನಮ್ಮ ಪರವಾಗಿ ಇದ್ದಿದ್ರೆ ನಮ್ಮ ಮೇಲೆ ಯಾಕೆ FIR ಹಾಕ್ತಾ ಇದ್ರು? ದಾಖಲೆಗಳು ಬೋಗಸ್ ಇದೆ ಅಂತ ಹಾಕಿದ್ದಾರೆ ಅಂತ. ಯಾರು? ನೀವು ಕೊಟ್ಟಿರೋದಕ್ಕೆ ಅವ್ರು ಹಾಕೋರು ಅಷ್ಟೇ. ನೀವು ತರಿಗೆ ಕೊಟ್ಟಿರೋದಕ್ಕೆ ಅವ್ರು ಯಾಕೆ ಹಾಕಿಲ್ಲ? ಅದಕ್ಕೆ ನಾವು ಸ್ಟ್ರೈಕ್ ಮಾಡ್ತಾ ಇರೋದು. ನಮ್ಮ ಕಂಪ್ಲೇಂಟ್ಗೆ ನಮ್ಗೆ ರಕ್ಷಣೆ ಕೊಡಿಲ್ಲ, ನ್ಯಾಯ ಕೊಡಿಲ್ಲ. ಆ ನ್ಯಾಯ ಕೊಡಿ ಸ್ವಾಮಿ ಎಂಬುದು ನಾವು ಇವತ್ತು ಪ್ರತಿಭಟನೆ ಮಾಡೋಕ್ಕೆ ಸಿದ್ಧವಾಗಿದ್ದೇನೆ. ನೀವು ಕಂಪ್ಲೇಂಟ್ ನಮ್ಮಲ್ಲಿ ಸುಳ್ಳು ಆರೋಪ ಕೊಟ್ಟಿದ್ರೆ ಪೊಲೀಸರಿಗೆ ಹೆಂಗೆ ಗೊತ್ತು? ಒಂದು ಪ್ರಥಮ ಅವ್ರ ತಮ್ಮನ್ನು ವಾರಿಸಿ ಕಂಪ್ಲೇಂಟು ತನಿಖೆ ಮಾಡ್ತಾರೆ, ಬಿ ರಿಪೋರ್ಟ್ ಹಾಕ್ತಾರೆ. ಸುಳ್ಳು ಆರೋಪ ಗೊತ್ತಾಯಿತು, ದಾಖಲೆ ಕಂಡು ಬಂದು ಇದು ಅಂತಿಮ ಬಿ ರಿಪೋರ್ಟ್ ಹಾಕ್ತಾರೆ. ಪೊಲೀಸರು ಕಣ್ಣು ಮುಚ್ಚಿಲ್ಲ, ಅವರು ತನಿಖೆ ಮಾಡ್ತಾರಲ್ಲ, ಇದು ಒರಿಜಿನಲ್ಲ ಬೋಗಸ, ಅವನು ಸ್ವಾಧೀನ ಅವನ ಇಲ್ಲ ಅಂದ್ಬಿಟ್ಟು ತಹಸೀಲ್ದಾರ್ ಅರ್ಜಿ ಕೊಡ್ತಾರೆ DSP ಸಾಹೇಬರು. ಅಲ್ಲಿಂದ ತನಿಖೆ ಮಾಡೋಕೆ ಬರ್ತಾರೆ, ಸ್ಪಾಟ್ಗೆ ಅಳತೆ ಮಾಡೋಕೆ ಕರೆಸಿ, ಅಳತೆ ಆದಮೇಲೆ ನೀನು ಇದೆಯಾ ಇಲ್ಲವನ್ನ ಅವ್ರು ತೀರ್ಮಾನ ಮಾಡಿದ್ಮೇಲೆ ಆಮೇಲೆ ಅವನ್ನ ಅಲ್ಲಿ ಜಮೀನು ಕೊಟ್ಬಿಡ್ತಾರೆ. ಅನ್ನೋ ಜಮೀನು ಅವನದಲ್ಲ, ಸ್ವಾಧೀನ ಕೊಟ್ಬಿಟ್ಟೆ ನಾವು, ಜಮೀನು ನಮ್ಮದು. ಕೋರ್ಟ್ ಬಾ ಸಿವಿಲ್ ಮ್ಯಾಟ್ರು ನೀವೇ ಕಂಡಿರ್ತೆ, ಪೊಲೀಸ್ ಐತೆ, ಕಾನೂನು ಐತೆ, ಕಾನೂನು ಕೇಳ್ತದೆ ಸಿವಿಲ್ ಮ್ಯಾಟ್ರನ್ನ. ಇದನ್ನ ಕೇಳಿ ನೀನು ಯಾರು? ಕಾಂಪೌಂಡ್ ಹಾಕಂತ ವಿಚಾರದಲ್ಲಿ ನೀವು ಪೊಲೀಸ್ ಇದ್ದಾರೆ, ಕೋರ್ಟ್ ಇದ್ದಾರೆ ಅನ್ನೋಂಥವರು ಅವತ್ತು ಪೊಸಿಷನ್ಗೆ ಹೋಗಂತ ಸಂದರ್ಭದಲ್ಲಿ ನೀವು ಅವರ ಅನುಮತಿ ತಗೊಂಡು ಹೋಗ್ಬೋದಿತ್ತಲ್ಲ. ಇಲ್ಲಿ ಅನುಮತಿ ಕೊಟ್ಬಿಟ್ರಲ್ಲ, ಇವ್ರು ಕೊಟ್ಟು ಇವ್ರು ಕೊಟ್ಟಲ್ಲ, ಇಲ್ಲಿ ಡಾಕ್ಯುಮೆಂಟ್ ಇದೆ, ಅದನ್ನ ಕೊಡಿ ಫಸ್ಟ್ ತಗೊಳ್ರಿ. ನಮ್ಮ ಹತ್ರ ಇದೆ ಡಾಕ್ಯುಮೆಂಟ್. ಸ್ವಾಧೀನ ಕೊಟ್ಟಿರುವಾಗ ಈ ದಾಖಲೆ ಇದ್ದಂಗೆ ಸ್ವಾಧೀನಕ್ಕೆ ಹೋಗಿರೋದಲ್ಲಿ. ಆಯ್ತು, ಸ್ವಾಧೀನಕ್ಕೆ ನೀವು ಹೋಗೋದಾದ್ರೆ ನಾವು ಹೋಗಿಲ್ಲ, ಅವರು ಹೋಗಿ ಸ್ವಾಧೀನ. ಕೃಷ್ಣಪ್ಪಲ್ಲ ಯಾಕೆ ಏನ್ ಮಾಡ್ತಾ ಇದ್ದೀವಿ ನಾವು? ಯಾಕೆ ನಾವೇನು ತಪ್ಪು ಮಾಡಿದೀವ? ನಾವು ದುಡ್ಡು ಕೊಟ್ಟಿದ್ದೀವಿ ಸರ್. ಒಂದು ಪೊಸಿಷನ್ ಅಲ್ಲಿ ಲ್ಯಾಂಡ್ ಆರ್ಡರ್ ಸಮಸ್ಯೆ ಆಗ್ತದೆ ಅನ್ನೋ ಸಂದರ್ಭದಲ್ಲಿ ನೀವು ಪೊಲೀಸ್ ಇಲಾಖೆಗಾಗ್ಲಿ ಇನ್ನೊಂದಾಗ್ಲಿ ತಂತ್ರಪತ್ರ ಇದೆ ಅನ್ನೋದ್ರೆ ಅವರು ಸುಪರ್ದಿಯಲ್ಲಿ ಹೋಗ್ಬೇಕಲ್ವ? ಈಗ ಅವ್ರ ಸಮಸ್ಯೆನೇ ಇಲ್ವಲ್ಲ, ಈಗ ಸಮಸ್ಯೆ ಈಗ ಆಗಿರೋದು ಸಮಸ್ಯೆ. ಆಮೇಲೆ ನಮ್ಗೆ ನಮ್ಮ ವೆಂಕಟಸ್ವಾಮಿ ಹಾಕಿರೋದು ನಿಮ್ಮ ಹೆಸರು ವೆಂಕಟರಮಣ. ನಿಮ್ಮ ಹೆಸರೇ ಇಲ್ಲ ಇವಾಗ ಇದೆ ಈಗ ಅವರು ಪೊಸಿಷನ್ ಅಲ್ಲೇ ಇರೋದಾದ್ರೆ, ಅವ್ರ ಜಮೀನೇ ಹೌದು ನಂದೇನದಾದ್ರೆ ಈಗ ನಾವುಗಳು ಕೇಸ್ ಹಾಕ್ಬೇಕು ಅವ್ರ ಮೇಲೆ. ನಮ್ಗೂ ಮಾಡ್ಕೊಟ್ಟು ನಮ್ ಮಾಡ್ಕೊಟ್ಟಾದ್ಮೇಲೆ ಇವ್ರಿಗೆ ಮಾಡ್ಕೊಟ್ಟು ನಾವು ಕೇಸ್ ಹಾಕ್ಬೇಕು. ಅವ್ರು ಕೃಷ್ಣಪ್ಪನ ಹೆಸರೇನ್ ಕೇಳ್ತೀರಾ? ನನ್ನ ಹೆಸರು ಹೇಳಿ, ನೀನ್ ಏನಕ್ಕೆ ಬಂದೆ ಅಂತ. ಕೃಷ್ಣಪ್ಪ ಮೇಲೆ ಆಯ್ತು, ನಿಮ್ಮ ಮೇಲೆ ಯಾಕಾಗಿಲ್ಲ? ನನ್ನ ಮೇಲೆ ಹಾಕಿದ್ದಾರೆ, ನಮ್ಮೇಲೆ ಇದೆ ಕೇಸು. ಹೇಳ್ತಾರದೇ ಕೃಷ್ಣಪ್ಪ ಅಲ್ಲ, ನಮ್ಮೇಲೂ ಕೇಸ್ ಇದೆ, ನಮ್ಮೇಲೆ FIR ಆಗಿದೆ. ಆಲ್ರೆಡಿ ಕೃಷ್ಣಪ್ಪ ಅಂದ್ರೆ ನಿಮ್ಮ ಇದು ಕೃಷ್ಣಪ್ಪ ಇಲ್ಲ ಅಂದ್ರೆ ಆರಾಮಾಗಿ ಜಮೀನು ನೋಡ್ಕೊಬೋದು, ಯಾರೋ ನಾವು ಕರ್ಕೊಂಬಂದು ಅಂತ ನಿಮ್ದೊಂದು ಪ್ಲಾನು. ಮತ್ತೆ ಈಗೊಂದು 3-4 ದಿವಸದಿಂದ ನಾವು ಹೋರಾಟ ಮಾಡ್ತೀವಿ ಅಂದಂಗಿಂದ ನೀವೆಲ್ಲಾನು ಇವಾಗ ಸಪೋರ್ಟಿಗೆ ಬಂದರೆ ಒಳ್ಳೇದು, ತೊಂದರೆ ಇಲ್ಲ. ನೀವು ಅವ್ರ ಸಪೋರ್ಟ್ ಇವ್ರ ಸಪೋರ್ಟ್ ಅಂತ ನಾವು ಯಾರನ್ನೂ ದಲಿತ ಮುಖಂಡರನ್ನ ನಾವು ಬೆಳ್ ಮಾಡೋದೇನಿಲ್ಲ. ಪ್ರತಿಯೊಬ್ಬರು ಅಲ್ಲಿ ನೀವೆಲ್ಲ ಮಾಧ್ಯಮ ಮಿತ್ರರು ಕೇಳಿ, ಪ್ರತಿಯೊಬ್ಬರು ಮನೆಗೂ ಹೋಗಿ ಕೇಳ್ತಾ ಇದ್ದಾರೆ ಇವಾಗ ಏನಂತ ಪೊಸಿಷನ್ ನಾವಿದ್ದೀವಿ ಅಂತ ಹೇಳಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ಕೊಡ್ತಿದ್ದಾರೆ. ಇಲ್ಲಿ ಆ ಜಮೀನು ಅಕ್ಕಪಕ್ಕ ಅವ್ರಿಗೆ ಗೊತ್ತಿಲ್ಲ ಅಕ್ಕಪಕ್ಕ ಯಾರು ಜಮೀನು ಯಾರು ಪೊಸಿಷನ್ ಇದ್ದಾರೆ ಅಂತ. ಕೆಲವರೆಲ್ಲ ಚಿಮಾರಿಯಾಗಿ ಕಳಿಸಿದ್ದಾರೆ, ನಾವಾಗೆಲ್ಲ ಹೇಳೋಕ್ಕಾಗಲ್ಲ ಹೋಗಪ್ಪ ಅಂತ ಹೇಳಿದ್ದಾರೆ.
ನಿನ್ನೆನೂ ಸದಾ ಹೋಗಿ ಕೇಳಿದ್ದಾರೆ, ಅಕ್ಕಪಕ್ಕ ಮನೆಗಳೆಲ್ಲ ಕೇಳಿದ್ದಾರೆ, ಪೊಸಿಷನ್ ನಾವಿದ್ದೀವಿ ಅಂತ ಹೇಳಿ ಅಂತ ಅವ್ರೋಗಿ ಎಲ್ಲರೂ ಕೇಳ್ಕೊತಿದ್ದಾರೆ. ನಾವೇ ಕೇಳ್ಕೊಳ್ಳೋಣ ಪೊಸಿಷನ್ ಎಲ್ಲ ನಾವು ದುಡ್ಡು ಕೊಟ್ಟಿದ್ದೀವಿ. ಏನೋ ಕಲ್ಲು ಪೇಪರ್ ಏನೋ ಕೊಟ್ಟಿದ್ರೆ ಹೌದು. ಆಮೇಲೆ ಬೋಗಸ್ ನೀವು ಎಂಕ್ವೈರಿ ಮಾಡಿ ನಾವು ಜೈಲ್ಗೆ ಹೋಗ್ತೀವಿ, ಪರವಾಗಿಲ್ಲ. ನಾವು ಬೋಗಸ್ ಮಾಡಿದ್ರೆ ಇನ್ನು ನಿಮಗೆ ಜೈಲ್ಗೆ ಹಾಕ್ಸ್ಬೇಕು ನಾವು, ಇನ್ನು ನಮಗೆ ನೀವು ಬೋಗಸ್ ಮಾಡಿಕೊಟ್ಟಿರೋದು. ಅಕ್ಕಪಕ್ಕದವ್ರು ಹೇಳ್ತಾರೆ ಜಮೀನೇ ಅವ್ರದ್ದಲ್ಲ ಅಂತ ಹೇಳ್ತಾರೆ. ಮೊನ್ನೆ ಯಾರೋ ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ, ಅವ್ರು ಬಂದ್ಬಿಟ್ಟು ಡೆಪ್ಯೂಟಿ ತಹಸೀಲ್ದಾರ್ ಬಂದು ಅವ್ರು ಉಗಿದು ಕಳಿಸ್ತಾವ್ರೆ, ಎಲ್ರಿಗೂ ಉಗಿತಾವ್ರೆ. ಇದು ಜಮೀನೇ ಅವನದಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ನಮಗೆ ಅವರು ಬೋಗಸ್ ಮಾಡಿರೋದು, ನಾವು ಅವ್ರಿಗೇನು ಬೋಗಸ್ ಮಾಡಿಲ್ಲ. ಡಿ ಟಿ ಸಾಹೇಬರು ಬಂದು ಅವ್ರು ಬಂದು ಜಮೀನೇ ಅವನದಲ್ರಿ ಆಯಂಗ್ ಸ್ವಾಮಿದಲ್ಲ ಅಂತ ಕೇಳ್ತಾರೆ. ನಮಗೆ ಗೊತ್ತಿಲ್ಲ, ನಾವು ಹೋಗಿ ತಗೊಂಡ್ವಿ, ನಾವು ಬಂಡವಾಳ ಹಾಕಿದ್ದೀವಿ. ಇದಕ್ಕಾಗಿ ಎಂಕ್ವೈರಿಗೆ ಹಾಕಿ ಹಂಗೇನೆ ಇರ್ತದೆ, ನಾವು ಜೈಲ್ಗೆ ಹೋಗ್ತೀವಿ. ಕಾನೂನು ಮುಂದೆ ಯಾರೇನಿಲ್ವಲ್ಲ. ಇವಾಗ ಅವರು ಹೇಳ್ತಾರಂತ ಅದೇನೆ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಖಂಡಿತ ಮಾಡಿ, ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಕೃಷ್ಣಪ್ಪ ಗಡಿ ತಪ್ಪಾರ್ ಮಾಡಕ್ಕೆ ನೀನೇನ್ ಸರ್ಕಾರನ? ತಪ್ಪು ಮಾಡಿದ್ರೆ ಕೃಷ್ಣಪ್ಪರು ಮಾಡ್ತಾರೆ, ಎಲ್ಲಪ್ಪರು ಮಾಡ್ತಾರೆ. ಅವ್ರ ಮೇಲೆ ನೇರ ಆರೋಪ ನಿಮ್ ಬಗ್ಗೆ ಏನು? ಹೌದು ಸ್ವಾಮಿ, ಕೃಷ್ಣಪ್ಪರು ಮಾಡ್ಲಿ, ಇನ್ನೊಬ್ಬ ಕಾನೂನು ಮುಂದೆ ಯಾರಲ್ಲ ಸರ್. ಅವ್ರ ಸಂಘಟನೆಯಲ್ಲಿ ಅವ್ರು ಮಾತಾಡ್ಬೋದು, ಮಾತಾಡ್ಲಿ, ಆಮೇಲೆ ಅವ್ರು ಮಾತಾಡ್ತಾರೆ. ಅಲ್ಲ, ನೇರವಾಗಿ ಉತ್ತರ ಕೇಳಿ. ಅವ್ರ ಸಂಘಟನೆಯಲ್ಲಿ ನಾವೆಲ್ಲ ಇರುವಾಗ ನಮ್ಮ ಕೃಷ್ಣಪ್ಪರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ, ನಮ್ಮನ್ನ ಮಾಡಿ. ಅಲ್ಲ ಸರ್, ಈಗ ನಾವು ಈಗ ಮೊನ್ನೆ ಹೋಗಿದ್ದೀರಾ, ನೀವು ಎಲ್ಲಿದ್ದೀರಾ, ನೀವೇನ್ ಮಾಡ್ತಾ ಇದ್ದೀರಾ, ಮೊಬೈಲ್ ಲೊಕೇಶನ್ ತಗೊಳ್ಳಿ. ಮೊಬೈಲ್ ಲೊಕೇಶನ್ಗಳು ಎಲ್ಲೆಲ್ಲಿ ಇದ್ದೀರಿ ಅಂತ ಹೋಗಿದ್ದೀರಾ. ಇನ್ನು ನಮ್ಮ ಹೆಣ್ಮಗಳಿಗೆ ನೀವು ಹಿಡ್ದು ಎಳ್ದಾಡಿದ್ದೀರಾ. ಒಂದು ಹೆಣ್ಮಗಳು ಅಂತ ನೋಡಿದ್ರೆ ಜುಟ್ಟಲ್ಲಿ ಹಿಡ್ದು ತಲೆ ಕೂದಲಲ್ಲಿ ಹಿಡ್ದು ಎಳ್ದಾಡಿದ್ದೀರಾ, ಹೊಡೆದಿದ್ದೀರಾ ಅವ್ರಿಗೆ. ದೂರು ಕೊಟ್ಟಿದ್ವಿ, ಕಂಪ್ಲೇಂಟ್ ಮಾಡಿಲ್ಲ. ನೆಕ್ಸ್ಟ್ ಅವ್ರದ್ದು ಅವ್ರ ಹೇಳಿಕೆ ತಗೊಳ್ಳಿ, ಆಮೇಲೆ ನಾನು ಮಾತಾಡ್ತೀನಿ. ಫೋನ್ ಮಾಡಿ ಈ ಥರ ನಿಮ್ಮ ಬಗ್ಗೆ ಒಂದು ಇದಿದೆ, ಬಂದು ಒಂದು ಹೇಳಿಕೆ ಕೊಡಿ ಅಂತ ಮಾಧ್ಯಮ ಮಿತ್ರರು ಕರೆದಿದ್ದೀರಾ. ಸೊ ನಿಮಗೆ ನಾವು ಮರ್ಯಾದೆ ಕೊಟ್ಟು ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಡೆಯಿಂದ ಜೈಮೀನ್ ವಂದನೆಗಳು, ಜೈಮೀನ್ ಸ್ವಾಗತ. ಸರ್, ಈಗ ನನ್ನ ಒಂದು ಕರೆದಿರೋ ಉದ್ದೇಶ ನೀವು ಹೇಳಿದ್ರೆ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಏನು ಅಕ್ರಮ ನಡೀತದೆ, ಅದಕ್ಕೆ ರೇಣುಕಮ್ಮನ ಕೂಡ ಸಾಕಷ್ಟು ಸಹಕಾರ ಇದೆ. ನ್ಯಾಯಕ್ಕಾಗಿ ರೇಣುಕಮ್ಮ ನಿಲ್ಲಬೇಕಾಗಿತ್ತು, ಬದಲಾಗಿ ನ್ಯಾಯ ಇಲ್ಲದೆ ಇರುವಂತವರ ಪರ ಮತ್ತೆ ಅಕ್ರಮವಾಗಿರುವಂತವರ ಪರ ರೇಣುಕಮ್ಮ ಒಬ್ಬ ಮಹಿಳೆಯಾಗಿ ನಿಂತಿರುವಂತದ್ದು. ನ್ಯಾಯ ಬೇಕು ಅಂತ ಹೇಳ್ಬಿಟ್ಟು ನನಗೆ ಯಾರು ಕರೆ ಮಾಡಲಿಲ್ಲ ಸರ್. ಆಮೇಲೆ ನ್ಯಾಯ ನನಗೆ ಕೊಡಿಸಿ ಅಂತೇಳಿ ನನಗೆ ಯಾರೂ ಕರೆ ಮಾಡಲಿಲ್ಲ. ಆಮೇಲೆ ಈ ವಿಚಾರದಲ್ಲಿ ಇದಕ್ಕೂ ನನಗೆ ಸಂಬಂಧ ಇಲ್ಲ. ಇದರಲ್ಲಿ ಯಾವುದೇ ಒಂದು ವಿಚಾರ, ಇವ್ರು ಏನು ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ದಾರೆ, ಇವ್ರು ಏನು ಇದು ಮಾಡ್ಕೊಂಡಿದ್ದಾರೆ, ಈ 63 ಸರ್ವೆ ನಂಬರ್ ಏನು ಅನ್ನೋದು ನನಗೇನು ವಿಚಾರ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋವಂಥ ಒಂದು ಮಹಿಳೆ ಮೇಲೆ ಆರೋಪ ಮಾಡೋದು ಎಷ್ಟು ಮಾತ್ರ ಸರಿ ಸರ್? ಗಲಾಟೆ ಆಗೋದು ಒಂದು ವಿಚಾರ ಹೇಳ್ತೀನಿ ಕೇಳಿ. ಇವರಿಬ್ರು ಯಾರು ಜಿ ಪಿ ಜಾಗದ ಅಲ್ಲೇ ಸರ್, ಇದ್ರ ಹತ್ರ. ಎಸ್, ಹೌದು. ನನ್ನ ಮೇಲೆ ಸರ್ ಹೇಳ್ತೀನಿ ಸರ್. ಅಲ್ಲೇನಾಯ್ತು ಅಂದರೆ ನಮ್ಮ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರ ಜೊತೆಲಿ ನಾವು ಇರ್ತೀವಿ, ಯಾವಾಗಲೂ ಇರ್ತೀವಿ. ಯಾಕಂದ್ರೆ ಇವಾಗಲೆಲ್ಲ ಸುಮಾರು 10-15 ವರ್ಷದಿಂದ ನಾವು ಅವ್ರ ಜೊತೆಲಿ ಇರೋದ್ರಿಂದ ಪ್ರತಿನಿತ್ಯ ನಾವು ಅವ್ರ ಜೊತೆಲಿ ಇರ್ತೀವಿ. ಸೊ ಅಲ್ಲೇನಾಗಿತ್ತು ಅಂದರೆ ಅಲ್ಲಿ ಒಂದು 150 ಮನೆಗಳಿರೋದ್ರಿಂದ ಆ ಹೆಣ್ಮಕ್ಳಿಗೆ ಹಕ್ಕುಪತ್ರಗಳು ವಿತರಣೆ ಮಾಡೋವಂಥ ಇದರಿಂದ ಡಿ ಟಿ ಅವ್ರಿಗೆ ನಾವು ಹೇಳಿದ್ವಿ, ನೀವು ಯಾವಾಗ ಬರ್ತೀರಾ ಸರ್, ಯಾವಾಗ ಈ ಥರ ಎಲ್ಲ ಇದೆ, ಯಾವಾಗ ನೀವು ಕೊಡಿಸ್ಕೊಡ್ತೀರ ಅಂದವಾಗ ಅಲ್ಲಿ ಡಿ ಟಿ ಅವರು ಬಂದಿದ್ದರು, ರೆವಿನ್ಯೂ ಸೆಕ್ರೆಟ್ರಿ ಬಂದಿದ್ದರು, ಮತ್ತು ಆರ್ ಐ ಬಂದಿದ್ದರು, ಎಲ್ಲ ಅಲ್ಲಿ ಗೌರ್ಮೆಂಟ್ ಆಫೀಸರ್ಸ್ ಯಾರಿದ್ದಾರೋ ಎಲ್ಲ ಅಲ್ಲಿಗೆ ಬಂದರು. ನಾವೇ ಕರೆದಿದ್ದು ಅಲ್ಲಿಗೆ ಬಂದರು. ಬಂದಾದಮೇಲೆ ಅಲ್ಲೊಂದು ಕಾಂಪೌಂಡು, ಇವರು ರಘು ಅನ್ನೋರು ಒಂದು ಕಾಂಪೌಂಡ್ ಆಗ್ತಾಯಿದ್ರು. ಆವಾಗಲೇ ನಾನು ನೋಡಿದ್ದು. ಅಲ್ಲಿ ನೋಡಿದಾಗ ಅವ್ರು ಏನಂದ್ರೆ ಇದು ಯಾಕೆ ಕಾಂಪೌಂಡ್ ಎಲ್ಲ ಆಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವೇ ಅವ್ರನ್ನ ಪ್ರಶ್ನೆ ಮಾಡಿದಾಗ, ಆಮೇಲೆ ಇವರು ಯಾರು ಡಿ ಟಿ ಅವರು ಅಲ್ಲಿಗೆ ಬಂದಾಗ ಇವ್ರು ಹೇಳಿದ್ರು ಇದೇಗೆ ನಿಮ್ದೇನು ಅಂತ ಕೇಳಿದ್ರು ಇವ್ರನ್ನ. ಅವಾಗಲೇ ನನಗೆ ಅಲ್ಲಿ ಜಮೀನು ವಿಚಾರ ಗೊತ್ತಾಗಿದ್ದು. ಆಗ ಈ ಡಾಕ್ಯುಮೆಂಟಲ್ಲಿ ಬಂದುಬಿಟ್ಟು ವೆಂಕಟೇಶ್ ಅವ್ರು ಇಲ್ಲಿದ್ದರು ಸರ್. ಇದು ಇದು ಸತ್ಯನ ಸುಳ್ಳು ನನಗೆ ಗೊತ್ತಿಲ್ಲ, ಬಟ್ ಅಲ್ಲಿ ಮಾತಾಡಿ ವಿಚಾರ ಅಷ್ಟೇ ನಾನು ಹೇಳ್ತೀನಿ. ಇವ್ರು ಯಾರೋ ವೆಂಕಟಸ್ವಾಮಿಯವರು ಅಂತ ಕೇಳಿದ್ರು. ಸರ್, ವೆಂಕಟಸ್ವಾಮಿಯವರು ನಮ್ಗೆ ಅಗ್ರಿಮೆಂಟ್ ಹಾಕ್ಕೊಟ್ಟಿದ್ದಾರೆ ಅಂತ ಕೃಷ್ಣಪ್ಪರು ಇವರಿಬ್ರು ಮಾತಾಡಿದ್ರು. ಇವಂದೇ ಜಮೀನಲ್ಲ ಇದು, ಯಾರು ಈ ವೆಂಕಟೇಶ್ ಒಂದೇ ಜಮೀನಲ್ಲ, ನೀವು ಇಲ್ಲೆಲ್ಲ ಏನು ಕೆಲಸ ಮಾಡಬಾರ್ದು, ನಾವು ಹೇಳೋದು ನೀವೆಲ್ಲ ಅಲ್ಲಿ ಸ್ಟಾಪ್ ಮಾಡಬೇಕು ಅಂತೇಳಿ ಎಲ್ಲನಲ್ಲ ಸ್ಟಾಪ್ ಮಾಡಿಬಿಟ್ಟು ಡಿ ಟಿ ಅವರು 1.5 ತಿಂಗಳಲ್ಲಿ ಹಕ್ಕುಪತ್ರ ಬರ್ತಾ ಇದೆ, ನೀವು ಮತ್ತೆ ಇದನ್ನು ಏನಾದರೂ ಮಾಡಿದ್ರೆ ಇಲ್ಲಿ ಹಕ್ಕುಪತ್ರಗಳು ವಿತರಣೆ ಮಾಡಲ್ಲ ಅಂತೇಳಿ ನಮ್ಮಲ್ಲಿ ಹೇಳಿ ಅವ್ರು ಹೊರಟ್ರು ಸರ್. ಆಮೇಲೆ ಅಲ್ಲಿ ಆದಮೇಲೆ ಅಲ್ಲಿ ವಿಚಾರ ಏನು ಅಂತೇಳಿ ಗೊತ್ತಾಗಿದ್ದು. ಅಷ್ಟು ಬಿಟ್ಟರೆ ಅಲ್ಲಿ ನಮಗೆ ಗೊತ್ತಿಲ್ಲ. ಅದಾದಮೇಲೆ ಏನಾಯಿತು, ಇವರೆಲ್ಲ ಸೇರಿ ನಮ್ಮ ಮೇಲೆ ಕಂಪ್ಲೇಂಟ್ ಆಯಿತು. ಅಲ್ಲಿ ಆವಾಗ ಗಲಾಟೆ ಆಗಿಲ್ಲ ಏನು, ಅವ್ರು ಬಂದು ಹೇಳಾದ್ಮೇಲೆ ಅಲ್ಲಿ ಯಾರೂ ಹೋಗಲಿಲ್ಲ, ಯಾರೂ ಬಂದಿಲ್ಲ. ನೆಕ್ಸ್ಟು ಒಂದು 2-3 ದಿವಸ ಬಿಟ್ಕೊಂಡು ನಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ ಅಂತ ಹೇಳಿದ್ರು. ಹೆಗ್ಗೋಡಿ ಸ್ಟೇಷನ್ಗೆ ನಾನು ಹೋದೆ.
ಆ ಹೆಬ್ಬೋಡಿ ಸ್ಟೇಷನ್ಗೆ ಅಲ್ಲಿ ಹೋದ್ಮೇಲೆ ರೇಣುಕಾ ಈ ಥರ ಆಯಿತು ಸರ್. ಆಮೇಲೆ ಅದಕ್ಕೂ ಮೊದಲು ಒಂದು ಸಾರಿ ಏನಾಗಿತ್ತು, ಇವರೇನೆ ಯಾರು ವೆಂಕಟಸ್ವಾಮಿ ಅನ್ನೋರು ಏನು ಮಾಡಿದ್ರು, ಹೌದು ಹೌದು ಸರ್, ಅದು ವೆಂಕಟಸ್ವಾಮಿ ಅನ್ನೋರು, ನಾವು ಕೃಷ್ಣಪ್ಪರ ಜೊತೆಲಿ ಹೋದಾಗ ನಮ್ಮನ್ನು ಕರೆದಿಲ್ಲ, ಕೃಷ್ಣಪ್ಪನನ್ನು ವೆಂಕಟಸ್ವಾಮಿಯನ್ನು ಸ್ಟೇಷನ್ಗೆ ನಮ್ಮ ಇನ್ಸ್ಪೆಕ್ಟ್ರು ಅತಿಬೆಲೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಘವೇಂದ್ರ ಸರ್ ಯಾರು ಅವ್ರು ಕರೆದು ಯಾರೂ ಬರಬಾರ್ದು, ಇಲ್ಲಿ ಲ್ಯಾಂಡ್ ಓನರ್ಸ್ ಏನಿದ್ದಾರೆ ಅಗ್ರಿಮೆಂಟ್ಸ್ ಅವ್ರು ಮಾತ್ರ ಒಳಗಡೆ ಬರಬೇಕು, ಇನ್ಯಾರು ಬರಬಾರ್ದು ಅಂತೇಳಿ ಇವ್ರು ಮಾತ್ರ ಕರ್ಕೊಂಡಿದ್ರು. ಒಳಗಡೆ ಏನೇನು ಮಾತಾಡ್ಕೊಂಡ್ರೇನೋ ಗೊತ್ತಿಲ್ಲ ಸರ್. ಆಮೇಲೆ ಲಾಸ್ಟ್ ಟೈಮಲ್ಲಿ ನಾವು ಹೋಗಲ್ಲಿ ಕೂತ್ಕೊಂಡಾಗ ಈ ವೆಂಕಟಸ್ವಾಮಿ ನೋಡಿದ್ದೆ ನಾನು ಆವತ್ತು, ಇವರೇ ವೆಂಕಟಸ್ವಾಮಿ ಅಂತ ನೋಡಿದ್ದೆ ನಾನು ಆವತ್ತಲ್ಲಿ. ಆ ವೆಂಕಟಸ್ವಾಮಿಗೆ ನಾನು ಯಾರಂತ ಗೊತ್ತಿಲ್ಲ, ನಾನು ಅವ್ರಿಗೆ ಯಾರಂತನೂ ಗೊತ್ತಿಲ್ಲ. ಅಲ್ಲಿ ಕೂತ್ಕೊಂಡಾಗಲೂ ನಾನು ಅಲ್ಲಿ ಏನೂ ಮಾತಾಡಿಲ್ಲ, ಯಾಕಂದರೆ ಸ್ಟೇಷನ್ ಇದೆ. ಅವ್ರು ಕೇಳಂಥ ಪ್ರಶ್ನೆಗಳಿಗೆ ಅಗ್ರಿಮೆಂಟ್ನಿಂದ ಹೌದು ಸ್ವಾಮಿ ನಂದೇ ಅಗ್ರಿಮೆಂಟು, ಅಲ್ಲಿ ಹೇಳಿಕೆಯಲ್ಲಿದೆ ಹೌದು ಸ್ವಾಮಿ ಅಗ್ರಿಮೆಂಟು. ನಾನು ತೊಗೊಂಡಿದ್ದಲ್ಲ 1 ಲಕ್ಷ ತೊಗೊಂಡ್ರು, ಆಗಿನ ಕಾಲಕ್ಕೆ ಅದೊಂದೊಂದು ಬೆಲೆ ಇದೆ. ಅದು ಕೋರ್ಟ್ ಏನಾಗುತ್ತೋ ಅದನ್ನ ತೀರ್ಮಾನ ಅದು ಆಮೇಲೆ ಆಗಲಿ ಸರ್. ಎಷ್ಟು ತೊಗೊಂಡಿದ್ಯಪ್ಪ? ಅಲ್ಲಿ ಸರ್ ನಾನು 1 ಲಕ್ಷ ತೊಗೊಂಡಿದ್ದು, ನಾನು ಸದಾಮ್ ಅವ್ರ ಹತ್ರ ನಾನು ಅಗ್ರಿಮೆಂಟ್ ಹಾಕಿದ್ದು ಅಂತ ಕೇಳಿದ್ರು. ಇವರಿಬ್ರು ಜಂಟಿ ಸೇರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆಯಪ್ಪ ಅಲ್ಲೇ ಅಲ್ಲಿ ಏನೇನು ಹೇಳಿದ್ರು ಎಲ್ಲ ಹೇಳಿದ್ರು ಸರ್. ಆಮೇಲೆ ಈ ಡಾಕ್ಯುಮೆಂಟ್ನಿಂದ ಹೌದು ಸಿಗ್ನೇಚರ್ನಿಂದ ಮತ್ತೆ ಒಂದು 2-3 ಕೋರ್ಟಲ್ಲಿ ನೀನು ಸೋತ್ಕೊಂಡಿದ್ಯಲ್ಲಪ್ಪ, ಹೌದು ಸರ್ ನಾನು ಸೋತ್ಕೊಂಡಿದ್ದೆ. ಮತ್ತೆ ನೀನೊಂದು ಆರ್ಡ್ರ್ ಮಾಡ್ಕೊಂಡು ಬಾ, ಅನ್ನೋ ತನಕ ನೀವು ಯಾರೂ ಅಲ್ಲಿ ಬಹುಪಟ್ಟು ಯಾರು ನೀವು ಅಲ್ಲಿ ಹೋಗ್ಬೇಡಿ ಅಂತ ಇನ್ಸ್ಪೆಕ್ಟ್ರ್ ಮಾತಾಡಿ ಕಳಿಸಿದ್ರು. ಆಮೇಲೆ ನಮ್ಮ ಮೇಲೆ ಕಂಪ್ಲೇಂಟ್ ಇರೋದ್ರಿಂದ ನಮ್ಮನ್ನು DYSP ಆಫೀಸ್ಗೆ ನನ್ನ ಕರೆದ್ರು ಸರ್. ಅವಾಗ ಅಲ್ಲೋದ್ವಿ, ರೇಣುಕಾ ನಿನ್ನ ಮೇಲೆ ಒಂದು ಕಂಪ್ಲೇಂಟ್ ಏನಾಗಿದೆ ಸರ್ ಅಂತ. ಅವಾಗ ನಾನು ಕೇಳಿದಾಗ ಸರ್ ವೆಂಕಟಸ್ವಾಮಿ ನಾನು ಅವತ್ತು ಸ್ಟೇಷನಲ್ಲೇ ನೋಡಿದ್ದು, ನನ್ನ ಮೇಲೆ ಯಾಕೆ ಈ ಥರ ಆರೋಪ ಬರ್ತಾಯಿದೆ ನನಗೆ ಗೊತ್ತಿಲ್ಲ. ನಾನು 20 ವರ್ಷದಿಂದ ಸದಾ ನಾನು ಸಮಾಜ ಸೇವೆಯಲ್ಲಿ ತೊಡ್ಕೊಂಡ್ಬಂದಿರೋಂಥ ನಾನೊಂದು ಉತ್ತಮವಾದ ಹೋರಾಟ ಮಹಿಳೆ, ನನ್ನನ್ನು ಯಾಕೆ ಈ ಥರ ತೇಜೋವಧೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ನೋಡಿದೆ ಅವತ್ತು ಸ್ಟೇಷನಲ್ಲಿ, ಅಷ್ಟು ಬಿಟ್ಟು ನಾನು ಅವ್ರನ್ನಲ್ಲಿ ಮಾತಾಡಿಸಿದ್ದು ನಾನು ಅಲ್ಲೇ ಸರ್ ಎಲ್ಲ ಅವ್ರನ್ನ. ಅದು ಬಿಟ್ಟು ನಾನು ಅವ್ರ ಬಗ್ಗೆ ನಾನು ನೋಡಲಿ, ಯಾಕಂದರೆ ಡಾಕ್ಟರ್ B.R. ಅಂಬೇಡ್ಕರ್ ಸಂಘದಲ್ಲಿ ಇರೋದ್ರಿಂದ ಅದಕ್ಕೂ ಮೊದಲು ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಈವರೆಗೂ ನನ್ನ ಮೇಲೆ ಒಂದು ಪಿಟಿ ಕೇಸು ನನ್ನ ಮೇಲೆ ದಾಖಲೆ ಆಗಲಿಲ್ಲ. ಅಷ್ಟು ನೀಟಾಗಿ ನಾವು ಯಾವುದೇ ಒಂದು ಈ ಕಾಂಪೌಂಡ್ ವಿಚಾರ ಆಗ್ಬೋದು, ಈ ಜಮೀನು ವಿಚಾರಕ್ಕಾಗ್ಬೋದು, ಮತ್ತೊಂದು ವಿಚಾರಕ್ಕೆ ನಾನು ಹೋಗಲಿಲ್ಲ. ಎಲ್ಲಿ ನಮ್ಮ ದಲಿತ ಹೆಣ್ಣು ಮಕ್ಕಳಿಗಾಗಲಿ, ಬೇರೆ ಮನುವಾದಿ ಹೆಣ್ಣು ಎಲ್ಲಿ ಪ್ರಾಬ್ಲಮ್ ಇದೆಯೋ ಅಲ್ಲಿ ಪ್ರಾಬ್ಲಮ್ಗೋಸ್ಕರ ನಾವು ಸಹಕಾರ ಕೊಟ್ಟು ಅವ್ರಿಗೆ ಪ್ರತಿಯೊಂದು ಸ್ಟೇಷನ್ ನ್ಯಾಯ ಕೊಡಿಸೋಂಥ ಒಂದು ಅಲ್ಲಿ ನಾವು ಗುರುತಿಸ್ಕೊಂಡಿದ್ದೀವಿ. ಯಾವ ಸ್ಟೇಷನಲ್ಲಿ ನಮ್ದು ಯಾವುದೋ ಒಂದು ರಿಮಾರ್ಕ್ ರೇಣುಕನ ಮೇಲೆ ಇಲ್ಲ, ಅಂಥದ್ರ ಮೇಲೆ ನನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಹೇಳಿ ನಾನು ಹೋಗಿ ಅಲ್ಲಿ ಮಾತಾಡಿದೆ ಸರ್. ನನಗೆ ಮೊನ್ನೆ ಇದರಲ್ಲಿ ಡೆಲ್ಲಿಯಲ್ಲಿ ಡಾಕ್ಟರ್ B.R. ಅಂಬೇಡ್ಕರ್ ಯುವಕರ ಸಂಘದ ಪ್ರಶಸ್ತಿ ನನಗೆ ಕೊಟ್ಟಿದ್ದಾರೆ. ಅದೇ ಡೆಲ್ಲಿಯಲ್ಲಿ ಮತ್ತು ಇದು ಡಾಕ್ಟರೇಟ್ ಪ್ರಶಸ್ತಿ ತೊಗೊಂಡಿದ್ದೀನಿ, ಮತ್ತು ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಶಸ್ತಿ ತೊಗೊಂಡಿದ್ದೀನಿ. ನಾನು ಇದುವರೆಗೂ ಒಂದು ರಿಮಾರ್ಕ್ ಮಾಡದೇ ಇರೋಂಥವ್ರ ಮೇಲೆ ಈ ಥರ ಎಲ್ಲ ಕಂಪ್ಲೇಂಟ್ ಬಂದಿದೆಯಲ್ಲ ಅಂತೇಳಿ ಸರ್ ಇದಕ್ಕೆ ಸತ್ಯಕ್ಕೆ ದೂರವಾಗಿದೆ ಅಂತೇಳಿ ನಾನು ಅಲ್ಲೋಗಿ ಸ್ಟೇಟ್ಮೆಂಟ್ ಬಂದೆ. ಕೊಟ್ಟಿದ್ದಾದ್ಮೇಲೆ ಏನಾಯಿತು, ಭಾನುವಾರ ಕೃಷ್ಣಪ್ಪವ್ರು ನನಗೆ ಫೋನ್ ಮಾಡಿದ್ರು, ಈ ಥರ B. ಗೋಪಾಲ್ ಸಾಹೇಬ್ರು ಏನೋ ಕರೆದಿದ್ದಾರೆ, ಏನೋ ಮಾತಾಡ್ಬೇಕಂತ ಬರ್ತೀವಿ. ಆವಾಗ ನಮ್ಮ ಕಡೆಯವ್ರು ಯಾರೋ ಅಲ್ಲಿ ಹೋಗಿದ್ದಾರೆ, ನಾನು ಇವತ್ತು ಬರೋದಕ್ಕಾಗಲ್ಲ, ಭೋಗಾಗಿದೆ, ನೀವು ಹೋಗಿ ಮಾತಾಡ್ಕೊಬನ್ನಿ, ನಾನು ನಾಳೆ ಬರ್ತೀನಿ, ನಾನು ಬರಲ್ಲ, ಯಾಕಂದ್ರೆ ಈ ವಿಚಾರ ಬಗ್ಗೆ ನನಗೇನು ಗೊತ್ತಿಲ್ಲ ಸರ್, ನಾನು ಏನು ಹೇಳೋಕ್ಕಾಗಲ್ಲ ಅಂತ. ಆ ಒಂದು ವಿಚಾರ ಗೊತ್ತಾಯ್ತು ಅಷ್ಟೇ ಸರ್, ಅಷ್ಟು ಮೇಲೆ ನನಗೆ ಗೊತ್ತಿರಲಿಲ್ಲ. ಅದಾಗಿ ಮತ್ತೆ ಏನಾಯಿತು, 14ನೇ ತಾರೀಕು ಸರ್ ನಾನು ಅಲ್ಲಿ ಹೋಗಿದ್ದೀನಿ. ಅಲ್ಲಿ ಹೋಗಿ ಆದಮೇಲೆ ಇವರೆಲ್ಲ ಯಾರು ಈ B. M. ವೆಂಕಟೇಶ್ ಅವರು, ಮತ್ತು ಯಾರು ವೆಂಕಟಸ್ವಾಮಿ, ಮತ್ತು ಈ ಬಸವ, ಆಮೇಲೆ ಬಸವರ ಇವರು ಮುನ್ರಾಜು, ಧ್ವಂಸದ ಮುನ್ರಾಜು, ಇವರೆಲ್ಲ ಬಂದರು ಸರ್ ಅಲ್ಲಿಗೆ. ಜಮೀನು ಹತ್ರನೇ ಬಂದರು. ಅವತ್ತು 10:45 ಬಂದರು. 10:45 ಬಂದರು, ಮಾತಲ್ಲಿಲ್ಲ ಸರ್. ಅವರು ಇದ್ದಕ್ಕಿದ್ದಂಗೆ ಸರ್ ಎಲ್ಲ ಒಂದು 7-8 ಜನ ಅವರು ಎಲ್ಲ ಸೇರಿಕೊಂಡು ಸುಮಾರು ಅವರಿಂದ ಒಂದು 17-18 ಜನ ಇದ್ರು ಸರ್ ಅಲ್ಲಿ. ಆಮೇಲೆ ಇವ್ರು ಕೃಷ್ಣಪ್ಪರು ಇವರೆಲ್ಲ ಮಾತಾಡ್ತಾನೆ, ಏಕಾಏಕಿ ವೆಂಕಟೇಶ್ ಅವರು ನಾನು ಜುಟ್ಟಿಟ್ಕೊಂಡು ಫುಲ್ಲು ಕೆಳಗಡೆ ಇದು ಮಾಡಿ ಬಟ್ಟೆಯಲ್ಲಿ ಹರಿದ್ಬಿಟ್ಟು ನೋವು ಬರ್ದಿದ್ದಂಗೆ ತಲೆಗೆ ಹೊಡೆದಿದ್ದಾರೆ. ಚೆಕಪ್ ನಾನು MLC ಮಾಡಿ ನಾನು ಕಂಪ್ಲೇಂಟ್ ಮಾಡಿದ್ದೀನಿ. 14ನೇ ತಾರೀಕೆ ನಾನು ಕಂಪ್ಲೇಂಟ್ ಮಾಡಿ 14ನೇ ತಾರೀಕು ನಾನು MLC ಮಾಡಿದ್ದೀನಿ. ನಾನು ಹೊಡಿದೆ ಬರೋ ಜಾಗಕ್ಕೂ ವೆಂಕಟೇಶ್ ಅವರು ಹೊಡೆದಿದ್ದಾರೆ. ಆಮೇಲೆ ಅವನು ಬಸವ ಮತ್ತು ಮುನ್ರಾಜು ಮತ್ತು ಅವ್ರ ಜೊತೆಲಿರೋರು ಯಾರೋ ಒಂದು 7-8 ಜನ ಸರ್ ಎಲ್ಲ ಫುಲ್ ಹಿಡಿದ್ರು ಸರ್. ನನಗೆ ಹಿಡಿದ್ಬಿಟ್ಟು ಇಲ್ಲಿ ಸೈಡ್ಗೆಲ್ಲ ಹೊಡೆದ್ರು ಅವ್ರು ನನಗೆ. ಆಮೇಲೆ ನಾನು ಇಮಿಡಿಯೇಟಾಗಿ ಹೋಗಿ ನಾನು ಸ್ಟೇಷನಲ್ಲಿ ಕಂಪ್ಲೇಂಟ್ ಮಾಡಿದೆ. ಫಸ್ಟ್ ಹೋಗಿ ನೀನು ಹೋಗಿ FSL ಇದು MLC ಮಾಡಿಸು, ಆಮೇಲೆ ನಿನ್ನ ಕಂಪ್ಲೇಂಟ್ ಕೊಡು. ಅವಾಗ ನಾನು ರಾತ್ರಿ ಹೋಗಿ ಇಲ್ಲಿ MLC ಮಾಡ್ಕೊಬಂದು ನಾನು ಕಂಪ್ಲೇಂಟ್ ದಾಖಲು ಮಾಡಿದ್ದೀನಿ. ಇದುವರೆಗೂ ಪೊಲೀಸ್ ಅವ್ರ ಮೇಲೆ ಪ್ರೊಟೆಕ್ಷನ್ ತೊಗೊಂಡಿಲ್ಲ, ಈವರೆಗೂ ತೊಗೊಂಡಿಲ್ಲ ಸರ್ ನನ್ನ ಮೇಲೆ. ಇವಾಗ ನಮ್ಮ ಮೇಲೆ FIR ಮಾಡಿದ್ದಾರೆ. ಇವಾಗ ನಾವೇನು ತಪ್ಪು ಮಾಡಲಿಲ್ಲ, ಅವ್ರು ನೋಡಿದ್ದೆ. ನಾನು ಅವತ್ತು ಅಲ್ಲಿ ಗಲಾಟೆ ಮಾಡಿದ್ದು 2ನೇ ಟೈಮ್ ಅವ್ರನ್ನ ನೋಡಿದ್ದು, ಅದ್ರ ಬಗ್ಗೆ ನಾನು ನೋಡಲೇ ಇಲ್ಲ. ನಾನು ಹೆಣ್ಣು ಮೇಲೆ ಅಷ್ಟೆಲ್ಲ ದೌರ್ಜನ್ಯ ಮಾಡಿ ಹೊಡೆದಿರೋಂಥ ಒಂದು ವ್ಯಕ್ತಿನ ಇವಾಗಲೂ ಅವ್ರು ಅರೆಸ್ಟ್ ಮಾಡಲಿಲ್ಲ ಅಂದರೆ ಪೊಲೀಸ್ ಇಲಾಖೆ ಎಲ್ಲಿ ಸರ್ ಹೋಗಿದೆ? ಆಗ ಅವ್ರಿಗೊಂದು ನ್ಯಾಯ, ನಮ್ಗೊಂದು ನ್ಯಾಯನಾ? DYSP ಇದು ಕಣ್ಕಾಣಿಸಲ್ವಾ ಸರ್? ಸರ್ಕಲ್ ಇನ್ಸ್ಪೆಕ್ಟರ್ ಕಣ್ಕಾಣಿಸಲ್ವಾ ಸರ್? ಇದು ಡಿಪಾರ್ಟ್ಮೆಂಟ್ ಈಗ ನಮ್ಮ ರಕ್ಷಣೆ ಬೇಕಾಗಿರೋದು ಯಾರ್ದು? ನಮಗೆ ಡಿಪಾರ್ಟ್ಮೆಂಟೇ ನಮ್ಗೆ ರಕ್ಷಣೆ ಕೊಡ್ತಾ ಇಲ್ಲ. ಮತ್ತೆ ನಾವು ಹೋಗಿ ನ್ಯಾಯ ಎಲ್ಲಿ ಕೇಳೋದು?
ನನ್ನ ಮೇಲೆ ಇಲ್ಲದೆ ಇರೋಂಥ ಅಪವಾದ ಮಾಡಿ ನಾನು ತೇಜವಾದ ಮಾಡೋಂಥ ಬಿ ಎಂ ವೆಂಕಟೇಶ್ ಅವ್ರಿಗೆ ಏನಿದೆ? ಬಿ ಎಂ ಆರ್ ವೆಂಕಟೇಶ್ ನನಗೆ ಇದರಲ್ಲಿ ಸಾರ್ವಜನಿಕರಲ್ಲಿ ನನಗೆ ವಿಷಯ ಒಂದು ಕಿವಿ ಮುಟ್ಟಿದ್ದು, ಇದೆಲ್ಲ ಒಂದು 10 ಗುಂಟೆ ಏನೋ ಬಿ ಎಂ ವೆಂಕಟೇಶ್ ಅವರು ಕೊಡ್ತಾರಂತೆ. 10 ಗುಂಟೆ ಅದಕ್ಕೆ ಅಲ್ಲಿಂದ ವೈಟ್ ಫೀಲ್ಡಿಂದ ಇಲ್ಲಿಗೆ ಬಂದಿದ್ದಾರೆ. 10 ಗುಂಟೆ ಅವ್ರಿಗಂತೆ, ಆಮೇಲೆ ಒಂದು 4 ಗುಂಟೆ 5 ಗುಂಟೆ ಮುನ್ರಾಜು ಅವ್ರಿಗಂತೆ. ಇನ್ನು ಮಿಕ್ಕಿದ್ದು ಅವ್ರ ಮಕ್ಕಳಿಲ್ವಲ್ಲ ಸರ್, ಯಾರಿಗೆ ವೆಂಕಟಸ್ವಾಮಿಗೆ ಮಕ್ಕಳಿಲ್ಲ, ಅವ್ನ ಬಸವನೂ ಅವನ ತಮ್ಮನಿಗೆ ಅಂತ ಹೇಳ್ಬಿಟ್ಟು ಇವರು ಅಗ್ರಿಮೆಂಟ್ಗಳ ಥರ ಬರೀ ಮಾತುಗಳಲ್ಲಿ ನಡ್ಕೊಂಡಿದೆ. ಇದು ವಿಚಾರ ನಮ್ಗೋದು. ಆ ಒಂದು ವಿಚಾರಕ್ಕೆ 4-10 ಗುಂಟೆ ಜಮೀನಿಗೋಸ್ಕರ ನಮ್ಮನ್ನೆಲ್ಲ ಈ ವೆಂಕಟೇಶ್ ಅವ್ರು ತೇಜವಾದ ಮಾಡ್ತಿದಾರಲ್ಲ, ಇದು ಸರಿನಾ? ಆಮೇಲೆ ಇವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟು ನಾನು ಹೊಡೆದಿದ್ದಾರೆ. ಅವ್ರದ್ದು ಏನಿಲ್ಲದೆ ಸರ್. ಇನ್ನೊಂದು, ನಾನು ಅಂಬೇಡ್ಕರ್ ವಾದಿ ಅಂತಾರೆ ಯಾರು? ಈ ವೆಂಕಟೇಶ್ ಅವರು, ಬಿ ಎಂ ವೆಂಕಟೇಶ್ ಅವರು ಸುಳ್ಳು ಅಪವಾದಗಳು ಕೊಟ್ಟಿರೋಂಥ ಇವ್ರು ಬಂದು ಅಂಬೇಡ್ಕರ್ ವಾದಿಗಳು ಹೆಂಗ್ ಸರ್ ಆಗ್ತಾರೆ ಇವರು? ನನ್ನನ್ನು ಹಿಡ್ಕೊಂಡು ಹೊಡೆದಿದ್ದಾರಲ್ಲ, ಇವ್ರಿಗೇನು ಇಲ್ವಾ? ಆಮೇಲೆ ಫೋನಲ್ಲಿ ಇಟ್ಕೊಂಡು ತನಿಖೆ ಮಾಡಿ ಅಂತ ಬೇರೆ ಹಾಕಿದ್ದಾರೆ ಇವರು. ಫೋನ್ ಇಲ್ಲಿ ಇಟ್ಬಿಟ್ಟು ಬಾಂಬೆಲ್ಲಿ ಇರ್ತಾರೆ, ಇಲ್ಲಿ ಇಟ್ಬಿಟ್ಟು ಎಲ್ಲಿ ಡೆಲ್ಲಿಗೆ ಹೋಗ್ತಾರೆ. ತನಿಖೆ ಫೋನಲ್ಲಿ ನಡೆಯಲ್ಲ ಸರ್. ನಮ್ಮ ಸಾಕ್ಷಿಗಳೇನಿದ್ರು ನಮ್ಮ ಹೇಳಿಕೆ ನಮ್ಮ ನೋವು ಮೇಲೆ ನಿಂತಿರುತ್ತೆ. ಅಂಥವ್ರ ಮೇಲೆ ಡಿಪಾರ್ಟ್ಮೆಂಟ್ ಯಾಕೆ ಕೇಸ್ ಮಾಡಲಿಲ್ಲ? ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಕಡೆ ಇದ್ದೀವಿ. ನಾವೇ ಸರ್ ಸ್ಟೇಷನ್ ಮುಂದೆ ನಾವು ಬಂದು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿ ಕೂತ್ಕೋತಾ ಇದ್ವಿ. ಹೋರಾಟ ಕೂತ್ಕೊತಾ ಇರೋದು ಯಾಕೆ? ಅದಕ್ಕೋಸ್ಕರ ನಾವು ಹೋರಾಟ ಕೂತ್ಕೋತಾ ಇರೋದು. ಆಮೇಲೆ ಇಲ್ಲದೆ ಇರೋದನ್ನೆಲ್ಲ ನಮ್ಮೆಲ್ಲ ಪ್ರಚಾರ ಮಾಡಿದಾಗ ಈ ಬಿ ಎಂ ವೆಂಕಟೇಶ್ ಆಗ್ಬೋದು, ಮುನ್ರಾಜು ಅವ್ರು ಆಗ್ಬೋದು, ಬಸವ ಆಗ್ಬೋದು, ವೆಂಕಟಸ್ವಾಮಿ ಅವ್ರು ಆಗ್ಬೋದು, ಇವ್ರು ಒಂದು ಹೆಣ್ಣು ಮೇಲೆ ಒಂದು ಇಲ್ಲದೆ ಇರೋಂಥ ಅಪವಾದಗಳು ಮಾಡಿದ್ರು. ಇವ್ರ ಮೇಲೆ ಫಸ್ಟ್ ಆಕ್ಷನ್ ತಗೋಬೇಕಾದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅವರು. ನಮ್ಮ ಡಿಪಾರ್ಟ್ಮೆಂಟ್ ಏನಾದ್ರು ಅವ್ರ ಮೇಲೆ FIR ಮಾಡಲಿ, ತನಿಖೆ ಮಾಡಲಿಲ್ಲ ಅಂದರೆ ನಾವು ಸ್ಟೇಷನ್ ಮುಂದೆ ಇವಾಗ ಏನು ಡೇಟ್ ಇಟ್ಕೊಂಡಿದ್ದ ಅದೇ ಡೇಟಲ್ಲಿ ಅವ್ರ ಮೇಲೆ ನಾವು ಸ್ಟ್ರೈಕ್ ಮಾಡಿ ಪೊಲೀಸರ ವಿರುದ್ಧ ನಿಂತ್ಕೋಬೇಕಂತ ಎಚ್ಚರಿಕೆ ಮಾತುಗಳನ್ನು ಕೊಡ್ತಾ ಇದೀವಿ. ನೋಡಿ ವೆಂಕಟೇಶ್ ಅವರೇ, ಇಲ್ಲದೆ ಇರೋದನ್ನ ಒಂದು ಹೆಣ್ಮಗಳ ಮೇಲೆ ತೇಜವಾದ ಮಾಡಿ ಮಾತಾಡೋದು ಆದರೆ ನೀವು ಈ ಸಂಘಟನೆಗೆ ಇರೋಂಥ ನಾನು ನಾಲಾಯಕ್ ಅಂತ ಹೇಳ್ತಾ ಇದ್ದೀನಿ. ಎಚ್ಚರಿಕೆ ಮಾತು ಕೊಡ್ತಾ ಇದ್ದೀನಿ. ಗೊತ್ತಿಲ್ಲ, ನನ್ನ ಮುಖನೇ ನೋಡಲಿಲ್ಲ ನೀನು. ಅವತ್ತು ಬಂದು ಹೊಡೆದಾಗ್ಲೇ ನಾವು ಅವ್ರ ಮುಖ ನೋಡಿದ್ವಿ ಸರ್. ನನ್ನ ಜುಟ್ಟಿ ಹಿಡ್ದು ಬಟ್ಟೆ ಹಿಡ್ದು ಅರಿತಾನಲ್ಲಿ ಮನುಷ್ಯ ಎಷ್ಟು ಮಾತ್ರ ಅಂಬೇಡ್ಕರ್ ವಾದಿ ಆಗ್ತಾರೆ ಸರ್ ಇವರು. ಎಷ್ಟು ಮಾತ್ರ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ನಾವು ಸುಳ್ಳು ಹೇಳಲ್ಲ, ನಾವು ನಿಜ ರೀ. ಅವ್ರ ಧೂಳಿಗೂ ಸಮಾನ ಇಲ್ಲ ಸರ್ ಇವನು. ನಾವು ಹೇಳ್ತಾ ಇದ್ದೀವಿ, ಅವರು ಹಾಕಿರೋಂಥ ಬೂಟು ಅಲ್ಲಿರೋ ಧೂಳಿಗೂ ಸಮಾನ ಇರಲಿಲ್ಲ. ರ್ಯಾಡ್ ಮಚ್ಚು ಅಂತ ಹೇಳ್ತಾರಲ್ಲ ಸರ್ ಅವರು ಸರ್ ತಗೊಂಡ್ಬಂದಿದ್ದು, ನಾವೆಲ್ಲ ಅಲ್ಲಿ ತಗೊಂಡೋಗಿದ್ದು. ನಮ್ಮ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ತಾರಲ್ಲ. ತೋರಿಸ್ರಿ ಯಾವ್ಯಾವ ಸ್ಟೇಷನ್ ಎಷ್ಟೆಷ್ಟು ಕೇಸ್ ಇದೆ, ನಿಮ್ಮದು ತೆಗಿತೀವಿ. ಯಾವ್ಯಾವ ಸ್ಟೇಷನಲ್ಲಿ ಯಾವ್ಯಾವ ಕೇಸ್ಗಳಿದೆ, ನೀವೆಲ್ಲೆಲ್ಲಿ ಹೋರಾಟ ಮಾಡಿದ್ರೆ, ಎಷ್ಟು ಜನಕ್ಕೆ ಅನ್ಯಾಯ ಮಾಡಿದ್ರೆ ನಾವು ತೆಗಿತೀವಿ. ನಾವು RTI ಫಾರಮ್ ನಿಮ್ಮೊಬ್ಬರಿಗೆ ಎಲ್ಲ ಸರ್ಕಾರ, ನಮಗೂ ಸರ್ಕಾರ ಇದೆ. ಹಾಗಾಗಿ ಈಗ ಅವರು ಹೇಳಿದ್ದಾರೆ ನಾವು RTI ಹಾಕಿ ಅಲ್ಲಿ ಎಲ್ಲೆಲ್ಲಿ ಕೇಸುಗಳು ಮಾಡಿದ್ರೆ ಎಲ್ಲ ತೆಗಿದ್ರೆ. ಅನ್ಯಾಯವಾಗಿರೋಂಥ ಕೆಲಸಗಳಿಗಾದ್ರೆ ಕೋರ್ಟ್ ಇದೆ, ಕಾನೂನು ಇದೆ. ಕಾನೂನು ಚೌಕಟ್ಟಲ್ಲಿ ಏನು ನಮಗೆ ಶಿಕ್ಷೆ ಕೊಡ್ತಾರೆ, ನಾವು ಜೈಲು ಶಿಕ್ಷೆ ಅನುಭವಿಸೋಕ್ಕೂ ರೆಡಿ ಇದ್ದೀವಿ. ಈವರೆಗೂ ನಾವು ಒಂದು ಕೇಸ್ ಮಾಡಿದ್ರೆ ಒಂದು ರೀಮರ್ ತಗೊಂಡು ಬಂದಿರೋ ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡ್ತೀರಿ ಅಂತೇಳಿ ನಿಮ್ಗೆ ಎಷ್ಟು ನಾಚಿಕೆ ಆಗಬೇಕು ಸರ್ ಅವರಿಗೆ. ಈಗ ಒಟ್ಟಾರೆ ಈ ಜಮೀನಿಗೂ ನಿಮಗೆ ವೈಯಕ್ತಿಕ ಸರ್, ಇದು ನಾನು ಹೇಳ್ತಾ ಇದ್ದೆ, ಇದೆಲ್ಲ ಸತ್ಯವಾಗಿರೋ ಮಾತುಗಳು. ಎಲ್ಲೇ ಬಂದು ಪ್ರಮಾಣಿಸಿ ತೋರಿಸ್ಲಿ, ನಾನು ಈ ಮಾತನ್ನು ನಾನು ಎಲ್ಲಿದ್ದು ಅದನ್ನ ನಾನು ಹೇಳ್ತೀನಿ. ನನ್ನನ್ನು ಹೇಳ್ತಾ ಇರ್ತಾರೆ. ಯಾಕಂದ್ರೆ ಜೊತೆಲಿ, ಯಾಕೆ ನಾವು ಸಂಘಟನೆಯಲ್ಲಿ ಇದೀವಿ. ಸಂಘಟನೆಯಲ್ಲಿ ಇವಾಗಲೆಲ್ಲ ಸರ್ ಸುಮಾರು ವರ್ಷಗಳಿಂದ ನಾವು ಜೊತೆಲಿ ಇರೋದ್ರಿಂದ ನಾವು ಜೊತೆಲಿ ಇದೀವಿ. ಬಿಟ್ರೆ ಇದುವರೆಗೂ ನಾವು ಅವ್ರ ಬಗ್ಗೆ ಒಂದು ಮಾತಾಗ್ಲಿ. ಆಮೇಲೆ ಇನ್ನೊಂದು ಸರ್ ವೆಂಕಟೇಶ್ ಅವ್ರು, ಇದುವರೆಗೂ ಒಂದು ಯಾವ್ದೊಂದು ಕಾಲ್ಸ್ ಹೋಗಿದೆ ನಿಮ್ಗೆ ನನ್ನ ಕಡೆಯಿಂದ? ಇಲ್ಲ ಎಲ್ಲಾದ್ರೂ ನಾನು ಎಲ್ಲದೂ ನಿಮ್ಮ ಬಗ್ಗೆ ನಾವು ಮಾತಾಡಿದೀವ? ವಿಚಾರಣೆ ಮಾಡಿ ಅದು ಏನು ಕರೆಕ್ಟ್ ಇದೆ ಅದನ್ನ ಮಾಡಿ ಸರ್. ಇದನ್ನೆಲ್ಲ ತನಗೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಫಸ್ಟ್ ಹೇಳ್ತಾ ಇದೀವಿ. ಇದನ್ನ ಫಸ್ಟ್ ತನಿಖೆ ಮಾಡಿ. ಅವರು ಅದು ಇವಾಗ 10 ಗುಂಟೆ ಕೊಡ್ತೀನಿ ಅಂತ ಇವ್ರು ಹೇಳಿದ್ರಲ್ಲ ಸರ್, ಇವರು ಒಂದು ಪೊಲೀಸರು ಒಂದು 5 ಗುಂಟೆ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ನಮ್ಮಲ್ಲಿ FIR ಮಾಡಿದ್ದಾರೆ. ಹೌದು ಸರ್, ಇವಾಗ 5 ಗುಂಟೆ ಅವ್ರಿಗೂ ಕೊಡಲೇಬೇಕಲ್ವ ಅವರು. ನಾವು ಇವಾಗ ಹೇಳಿದ್ಮೇಲೆ ನಮ್ಮಂತ ಯಾಕೆ ಮತ್ತೆ FIR ಮಾಡಲಿಲ್ಲ? ಇವಾಗ ಬಿ ಎಂ ವೆಂಕಟೇಶ್ ಅವ್ರು 10 ಗುಂಟೆ, ದಂಸನ ಮುನ್ರಾಜು ಅವ್ರಿಗೆ ದಂಸನದವ್ರಿಗೆ ಒಂದು 4-5 ಗುಂಟೆ, ಇನ್ ಮಿಕ್ಕಿದೆಲ್ಲ ಬಸವರಾಜು ಅವ್ರದ್ದು. ಯಾರಪ್ಪನ ಜಮೀನು ಸರ್? DT ಅವರೇ ಹೇಳಿದ್ದಾರೆ ಅಲ್ಲಿ ಯಾರ್ದು ಜಮೀನ್ ಇಲ್ಲ. ಇಲ್ಲಿ ನಾನ್ ಬಂದು ಫಸ್ಟ್ ಕ್ಲಿಯರ್ ಮಾಡಿ ತನಿಖೆ ಆಗಿ ಅಲ್ಲಿ ಬೌಂಡ್ರಿ ಫಿಕ್ಸ್ ಮಾಡೋ ತನಕ ಬೋತ್ ಆಫ್ ಪಾರ್ಟಿ ನಾಟ್ ಫಾರ್ ಎಂಟ್ರಿ ಅಂತ ಹೇಳಿದ್ದಾರೆ. ಹೇಳಿನ ಮತ್ತೆ ಇಲ್ಲದೆ ಇರೋದ್ ಯಾಕೆ? 10 ಗುಂಟೆ ಬೇಕಾದ್ರೆ ಬಂದ್ರೆ ನಾವೇ ಕೊಡ್ತೀವಿ. ಆಮೇಲೆ ನಾವೆಲ್ಲೆಲ್ಲ ಕಪ್ಪಳಿಸ್ಕೊಂಡಿದೀವಂತೆ. ತೋರಿಸಿ, ನಿಮಗೆ ತಾಕತ್ತಿದ್ರೆ VN ವೆಂಕಟೇಶ್ ಹೇಳ್ತಾರೆ ಕೇಳಿ. ನಿಮಗೆ ಏನಾದ್ರು ತಾಕತ್ತಿದ್ರೆ ನಮ್ಮಲ್ಲಿರೋಂಥ ಕೇಸುಗಳು ನೀನ್ ತೆಗಿಬೇಕು. ನಾವೆಲ್ಲೆಲ್ಲ ಅಕ್ರಮವಾಗಿ ಜಮೀನುಗಳು ಮಾಡಿದನ್ನ ತೆಗಿಬೇಕು. ತೆಗ್ದಿಲ್ಲ ಒಂದು ಪಕ್ಷದಲ್ಲಿ ನಿನಗೆ ನಾನು ಉತ್ತರ ಕೊಡ್ಬೇಕಾಗುತ್ತೆ. ಹುಷಾರ್.